we will see from the scripture. ಈ ದಿನ ನಾವು ದೇವ್ರ ವಾಕ್ಯದ ಮೂಲಕ ನಾವು ನೋಡ್ಕೊಳ್ಳೋಣ್ರಿ. We will stick to book of Mark for the maximum scriptures today. ಈ ದಿನ ನಾವು ಹೆಚ್ಚಾಗಿ ಮಾರ್ಕನ ಸುವಾರ್ತೆ ಪುಸ್ತಕದಲ್ಲಿ ನಾವು ಹೆಚ್ಚಿನ ವಾಕ್ಯ ಭಾಗವನ್ನ ನಾವು ನೋಡ್ಕೊಳ್ತಾ ಇದ್ದೇವೆ. Keep paying attention what's happening in the scripture. ಈ ವಾಕ್ಯ ಭಾಗದಲ್ಲಿ ಏನು ನಡೀತಾ ಇದೆ ಅಂತ ಅನ್ನೋದನ್ನ ಸ್ವಲ್ಪ ಗಮನವಿಟ್ಟು ನೋಡ್ತಾ ಇರ್ರಿ. Book of Mark chapter 1 verses 43 and 44. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 43ನೇ ವಚನ ಮತ್ತು 44ನೇ ವಚನವನ್ನ ಈ ಸಮಯದಲ್ಲಿ ನಾವು ನೋಡ್ಕೊಳ್ಳೋಣ್ರಿ. It says there, ಇಲ್ಲಿ ವಾಕ್ಯ ಭಾಗ ಈ ವಿಧದಲ್ಲಿ ಹೇಳ್ತದೆ, ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಆಗ ಯೇಸು ಅವನಿಗೆ, ಯಾರಿಗೂ ಏನು ಹೇಳಬೇಡ ನೋಡು, ಆದರೆ ಹೋಗಿ ಯಾಚಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನ ನೆರವೇರಿಸು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿದನು. in this passage we see here that one of the person who is leper, and here leprosy is gone from the skin. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಒಬ್ಬ ಕುಷ್ಠರೋಗಿ ಇದ್ದಾನೆ. ಆ ಕುಷ್ಠವು ಆ ಒಂದು ಕುಷ್ಠತನ ರೋಗದಿಂದ ಆತನು ಬಿಡುಗಡೆ ಹೊಂದಿದ್ದಾನೆ. What he should do? ಏನ್ ಮಾಡ್ಬೇಕೀಗ ಕುಷ್ಠ ಹೋದ ನಂತರ? If he had the leprosy in his hand or face or wherever it is, and now it is not there. ಈಗ ಆತನ ಕೈಯಲ್ಲಿರ್ಬೋದು, ಮುಖದಲ್ಲಿರ್ಬೋದು, ತನ್ನ ದೇಹದ ಮೇಲಿರ್ಬೋದು ಕುಷ್ಠ, ಅದು ಈಗ ಇಲ್ಲ. What he should do? ಏನ್ ಮಾಡ್ಬೇಕು ಈಗ ಹೋದ ನಂತರ? First he will check, what happened? My leprosy is not there. And whoever is next to him or her, hey Santosh, it's not there. ಸಂತೋಷ್ ನೋಡು, ಇದು ಇಲ್ಲ, ಹೋಗೇ ಬಿಟ್ಟಿದೆ. ಫಸ್ಟ್ ಆತನು ತನ್ನ ಒಂದು ಚರ್ಮಗಳನ್ನ, ಕೈ ಕಾಲು ಮುಖಗಳನ್ನ ನೋಡ್ಕೊಳ್ತಾನೆ, ನೋಡ್ಕೊಳ್ಬೇಕು. ಅದರ ನಂತರ ಆತನ ಪಕ್ಕದಲ್ಲಿರುವಂತ ವ್ಯಕ್ತಿಗೆ ಹೇಳಬೇಕು, ಇಲ್ಲ ನೋಡಿಲ್ಲಿ ನನ್ನ ಕಡೆ ಇರುವಂತ ಆ ಕುಷ್ಠರೋಗ ಬಿಟ್ಟು ಹೋಗ್ಬಿಟ್ಟಿದೆ ನನಗೆ ಸಂಪೂರ್ಣ. Jesus had the power to cleanse the leprosy. ಯೇಸು ಸ್ವಾಮಿಗೆ ಕುಷ್ಠವನ್ನ ಶುದ್ಧಿಸುವಂತ ಸಾಮರ್ಥ್ಯ ಇದೆ. Hallelujah. Hallelujah. And he tells him, ಅದರ ನಂತರ ಆತನು ಹೇಳ್ತಾನೆ, don't tell anybody. ಅದರ ನಂತರ ಯೇಸು ಹೇಳ್ತಾನೆ, ಈ ಸುದ್ದಿಯನ್ನು ಯಾರಿಗೆ ಹೇಳಕ್ ಹೋಗ್ಬೇಡ. It's like you want to tell and then he says don't tell. ನಿಮ್ಗೆ ಹೇಳಕ್ ಆಸಕ್ತಿ ಇದೆ, ಆತನ ಹೇಳ್ತಾ ಇದ್ದಾನೆ, ಹೇಳಕ್ ಯಾರಿಗೂ ಹೋಗಕ್ ಹೋಗ್ಬೇಡ ಅನ್ನುವಂತ ರೀತಿ ಒಳಗೆ. And means how that man will feel like, no, I am healed, I want to tell, and Jesus you are telling not to tell. ಓ, ಆ ಮನುಷ್ಯನಿಗೆ ಹೇಗೆ ಅನಿಸ್ತಾ ಇರ್ಬೋದು ಯೋಚಿಸ್ರಿ. ಆತನಿಗೆ ಆ ಗುಣ ಹೊಂದಿದ್ದಾನೆ, ಆತನಿಗೆ ಹೇಳ್ಬೇಕನ್ನುವಂತ ಆಸಕ್ತಿ ಇದೆ, ಆದ್ರೆ ಯೇಸು ಹೇಳ್ತಾ ಇದ್ದಾನೆ ಯಾರಿಗೆ ಹೇಳಕ್ ಹೋಗ್ಬೇಡ್ರಿ. Mark chapter 5 verse 43. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನವನ್ನ ನಾವು ಗಮನಿಸುವುದಾಗಿದ್ದಲ್ಲಿ, it talks there about Jairus' daughter. ಜಾಯಿರನ ಅಲ್ಲಿ ಮಗನ ವಿಷಯದ ಕುರಿತು ಅಲ್ಲಿ ನಾವು ನೋಡ್ತೇವೆ. ಯಾಯಿರನ and his daughter was very sick and serious, and as he requests Jesus to come to his home, and by the time Jesus reaches there she is dead, and then Jesus goes there and he gives her life. ಅಲ್ಲಿ ನಾವು ನೋಡ್ತೇವೆ, ಆ ಒಂದು ಮಗಳಿಗೆ ಅನಾರೋಗ್ಯದ ವಿರುದ್ಧರ ನಿಮಿತ್ತದಿಂದ ಯೇಸು ಸ್ವಾಮಿ ಕಡೆ ಬರುವುದನ್ನ ಅಲ್ಲಿ ನಾವು ಹೋಗ್ತೇವೆ. ಆ ಮಗಳನ್ನ, ಸತ್ತಿರುವಂತ ಮಗಳನ್ನ ಆವತ್ತನ್ನು ಯೇಸು ಸ್ವಾಮಿ ಅದನ್ನು ಬದುಕಿಸುವುದನ್ನ ಕಾರ್ಯವನ್ನ ನಾವಲ್ಲಿ ಗಮನಿಸ್ತೇವೆ. When I am telling, this is like a story where you are listening, good shrota, okay? ಈಗ ನಾನು ಹೇಳ್ತಾ ಇರುವಂತೆ ಒಂದು ರೀತಿ ಕತೆ, ಚಲೋ ಕತೆ ಅನಿಸ್ತಾ ಇದೆ, ನಾವು ಕೇಳ್ತಾ ಇದ್ದೇವೆ. Can you imagine a family where mother, father is there, and that daughter, only daughter, she is dead? ಇಲ್ಲಿ ಯೋಚಿಸ್ತೀರಾ, ತಂದೆ ತಾಯಿ ಒಬ್ಬನೇ ಮಗಳು ಇಲ್ಲಿ ಇರುವುದನ್ನ ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಆ ಮಗಳು ಸತ್ತು ಹೋಗಿದ್ದಾಳೆ. For the parents it will be the worst day that they will hear that their child is no more. ಓ, ನನ್ನ ಮಗಳು ಇನ್ನು ಇಲ್ಲ, ತೀರಿ ಹೋದಳು ಅನ್ನುವಂತ ವಿಷಯ ಕೇಳುವಂತದ್ದು ಅವಳ ತಂದೆ ತಾಯಂದ್ರ ಜೀವನದಲ್ಲಿ ಅತಿ ಭಯಂಕರವಾದ ದುಃಖಕರವಾಗಿರುವಂತ ಸಂಗತಿ ಅದು. But 5:43 it talks about, ಆದ್ರೆ 5:43 ಇಲ್ಲಿ ಹೇಳ್ತದೆ, ಅವರು ಬಹಳ ಆಶ್ಚರ್ಯದಿಂದ ಬೆರಗಾದ್ರು. ಆಮೇಲೆ ಅವರಿಗೆ ಇದು ಯಾರಿಗೂ ತಿಳಿಯಬಾರದೆಂದು ಬಹು ಖಂಡಿತವಾಗಿ ಹೇಳಿ ಹುಡುಗಿಗೆ ಊಟ ಮಾಡಿಸಿರಿ ಅಂತ ಯೇಸು ಹೇಳ್ತಾ ಇದ್ದಾನೆ. Jesus is telling again, don't tell anyone. ಇಲ್ಲಿ ತಿರುಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈ ಸುದ್ದಿಯನ್ನು ಸಹ ಯಾರಿಗೂ ಹೇಳ್ಬೇಡ್ರಿ. Leper got healed, Jesus is telling, don't tell anyone. ಕುಷ್ಠರೋಗಿ ಗುಣ ಹೊಂದಿದ್ದಾನೆ, ಆತನಿಗೆ ಹೇಳ್ತಾ ಇದ್ದಾನೆ, ಯಾರಿಗೂ ಇದನ್ನ ಸುದ್ದಿ ಹೇಳ್ಬೇಡ್ರಿ. Dead daughter is raised in life again, and he is telling, don't tell anyone. ಸತ್ತಂತ ಹುಡುಗಿ ಇಲ್ಲಿ ಎದ್ದಿದ್ದಾಳೆ, ಅವಳಿಗೂ ಸಹ ತಂದೆ ತಾಯಂದ್ರಿಗೆ ಹೇಳ್ತಾ ಇದ್ದಾರೆ, ಯಾರಿಗೂ ಹೇಳಕ್ ಹೋಗ್ಬಿಡ್ರಿ. So again we see here that Jesus has the power over death. ಇಲ್ಲಿ ನಾವು ತಿರುಗಿ ಗಮನಿಸ್ತಾ ಇದ್ದೇವೆ, ಯೇಸುವಿಗೆ ಇಲ್ಲಿ ಮರಣದ ಮೇಲಿನೂ ಸಹ ಶಕ್ತಿ ಉಂಟು ಎಂಬುದನ್ನು ನಾವು ನೋಡ್ತಾ ಇದ್ದೇವೆ.
Good Srota. ಬಹಳ ಒಳ್ಳೆ ಕತೆ ಹೇಳಾತಿರಿ, ನಾವು ಕೇಳ್ತೇವೆ. Jesus had the power over death. ಯೇಸು ಸ್ವಾಮಿಗೆ ಮರಣದ ಮೇಲೆ ಶಕ್ತಿ ಉಂಟು, ಅಧಿಕಾರ ಉಂಟು. Jesus has the power over death. ಮರಣದ ಮೇಲೆ ಯೇಸುವಿಗೆ ಅಧಿಕಾರ ಉಂಟು. Hallelujah. ಹಾಲೆಲೂಯಾ. Jesus is making the dead people raised. ಓ ಸತ್ತಂತ ವ್ಯಕ್ತಿಗಳನ್ನ ಯೇಸು ಸ್ವಾಮಿ ಜೀವಿಸುವಂತೆ ಮಾಡ್ತಾ ಇದ್ದಾನೆ. Now next it says in book of Mark chapter 7 verse 36. 7ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 36ನೇ ವಚನವನ್ನು ಸಹ ನಾವು ನೋಡಿಕೊಳ್ಳೋಣ. There is a person who is deaf and mute. ಇಲ್ಲಿ ಮೂಕನು ಕಿವುಡನಾಗಿರುವಂತ ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ. And he gets healed by Jesus. ಯೇಸುವಿನ ಮೂಲಕವಾಗಿ ಆತನು ಗುಣ ಹೊಂದುತ್ತಾನೆ. Now imagine. ಈಗ ಯೋಚಿಸಿ ನೋಡ್ರಿ. This person has never been able to hear. ಯಾವಾಗ್ಲೂ ಸಹ ಕೇಳಲಿಕ್ಕೆ ಸಾಧ್ಯವಾಗದಿರುವಂತ ವ್ಯಕ್ತಿ ಈತನು. He has never been speaking. ಯಾವಾಗ್ಲೂ ಸಹ ಮಾತನಾಡಿದ್ದೇನೆ ಇಲ್ಲ. And now Jesus healed him. ಯೇಸು ಸ್ವಾಮಿ ಇಂಥ ವ್ಯಕ್ತಿಯನ್ನು ಈಗ ಗುಣಪಡಿಸಿದ್ದಾನೆ. Deaf and mute. ಕಿವುಡನು ಮೂಕನು. Can't speak, can't hear. ಮಾತನಾಡ್ಲಿಕ್ಕೂ ಸಾಧ್ಯ ಇಲ್ಲ, ಕೇಳಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. And Jesus healed him. ಆತನನ್ನು ಯೇಸು ಸ್ವಾಮಿ ಗುಣಪಡಿಸ್ಬಿಟ್ಟಿದ್ದಾನೆ. What he should do? ಏನ್ ಮಾಡ್ಬೇಕೀಗವ? Hallelujah. Hallelujah. From the mouth now words are coming. He is able to speak. He is able to express. So he is happy. Now he wants to tell whole world that hey, I am able to speak. I am able to hear. ಓ ಎಂದೂ ಮಾತನಾಡದಿರುವಂತ ವ್ಯಕ್ತಿಗೆ ಈಗ ಬಾಯಿ ಮಾತನಾಡ್ಲಿಕ್ಕೆ ಬಂದ್ಬಿಟ್ಟಿದೆ. ಆತನು ಏನ್ ಮಾಡ್ಬೇಕೀಗ? ಆತನು ಬಾಯನ್ನ ತೆರೆದು ದೇವರಿಗೆ ಸ್ತೋತ್ರ ಮಾಡಿ ಎಲ್ಲರಿಗೆ ಏನೇನಾಗಿದೆ ಅಂತ ಘಟನೆಗಳನ್ನು ತಿಳಿಸ್ಬೇಕಲ್ಲ. But Jesus says don't tell anyone. ಆದ್ರೆ ಯೇಸು ಹೇಳ್ತಾ ಇದ್ದಾನೆ ಯಾರಿಗೂ ಇದನ್ನ. I think this kind of message you are listening first time where it says that Jesus told not to tell anyone. ಈ ರೀತಿ ಆಗಿರುವಂತ ಸಂದೇಶ ನೀವು ಮೊದಲೇ ಸಾರಿ ಕೇಳ್ತಾ ಇದ್ದೀರಿ ಅಂತ ಅನಿಸ್ತದೆ. ಯಾಕಂದ್ರೆ ಯೇಸು ಸ್ವಾಮಿ ಯಾರಿಗೂ ಹೇಳ್ಬೇಡ ಅಂತ ಹೇಳುವಂತ ಮಾತನ್ನ. All the time we tell everyone that Jesus has told us to go and share the good news, go and preach the good news. But today you are hearing Jesus is telling don't tell anyone. ಓ ಯಾವಾಗ್ಲೂ ಸಾರಿ ಸಂದೇಶ ಕೇಳ್ತಾ ಇರ್ತೀರಿ, ಹೇಳುವುದನ್ನ ಯೇಸು ಸ್ವಾಮಿ ಹೇಳುವುದನ್ನ ಹೋಗ್ರಿ ಸುವಾರ್ತೆಯನ್ನ ಸಾರ್ರಿ ಅಂತಂತ ಹೇಳುವಂತ ಮಾತನ್ನ. ಆದ್ರೆ ಈ ದಿನ ನಾವು ಕೇಳ್ತಾ ಇರುವಂತ ಸಂದೇಶದಲ್ಲಿ ಯೇಸು ಇಲ್ಲಿ ಹೇಳ್ತಾ ಇದ್ದಾನೆ ಯಾರಿಗೂ ಹೇಳ್ಬೇಡ. It's there in the Bible, right? ಬೈಬಲ್ ನಲ್ಲಿ ಇದೆ ಅಲ್ರಿ? Jesus is telling don't tell anyone. ಓ ಯೇಸು ಹೇಳ್ತಾ ಇದ್ದಾನೆ ಯಾರಿಗೂ ಹೇಳ್ಬೇಡ್ರಿ ಈ ಸುದ್ದಿಯನ್ನ. Matthew 12:15. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನ. He healed all who all were ill. ಅಲ್ಲಿ ಯಾರ್ಯಾರು ಅನಾರೋಗ್ಯದಿಂದ ಬಂದಿದ್ರು ಅವರೆಲ್ಲರನ್ನ ಯೇಸು ಗುಣಪಡಿಸ್ತಾನೆ. Hallelujah. Hallelujah. Those who were ill, Jesus healed. ಯಾರ್ಯಾರು ಅನಾರೋಗ್ಯದಿಂದ ಬಂದಿದ್ದರೋ ಅವ್ರು ಯಾರ್ಯಾರಿದ್ರು ಅಸ್ವಸ್ಥರಿದ್ರು ಅವರೆಲ್ಲರನ್ನ ಸ್ವಸ್ಥಪಡಿಸ್ತಾನೆ. And Jesus healed that time. ಯೇಸು ಸ್ವಾಮಿ ಆ ಸಮಯದಲ್ಲಿ ಗುಣಪಡಿಸಿದ. And Jesus heals today even. ಈ ದಿನಾನು ಇವತ್ತು ಸಹ ಯೇಸು ಸ್ವಾಮಿ ಗುಣಪಡಿಸ್ಲಿಕ್ಕೆ ಶಕ್ತನು. Hallelujah. Hallelujah. Jesus healed that time. It says he healed all who all were ill and he warned them not to tell anyone. ಅಲ್ಲಿ ಆ ಸಮಯದಲ್ಲಿ ಯಾರ್ಯಾರು ಅಸ್ವಸ್ಥತೆಯಿಂದ ಅನಾರೋಗ್ಯದಿಂದ ಬಂದಿದ್ರು ಎಲ್ಲರನ್ನು ಆತನು ಗುಣಪಡಿಸಿದನು. ಆದ್ರೆ ತಿರುಗಿ ಆತನಲ್ಲಿ ಹೇಳ್ತಾ ಇದ್ದಾನೆ ಈ ಸುದ್ದಿಯನ್ನ ಯಾರಿಗೂ ಹೇಳಬೇಡ್ರಿ. Jesus is telling people not to tell. ಯೇಸು ಸ್ವಾಮಿ ಜನರಿಗೆ ಹೇಳ್ತಾ ಇದ್ದಾನೆ ಯಾರಿಗೂ ಹೇಳಬೇಡ. What can be the reason? ಯಾಕೆ ಕಾರಣ ಏನಿರಬಹುದು? ಯಾಕೆ ಈ ರೀತಿ? Why Jesus is telling people not to tell about him to people? ಆತನ ಬಗ್ಗೆ ಜನರಿಗೆ ಇತರಿಗೆ ಹೋಗಿ ಜನರಿಗೆ ಹೇಳಬೇಡ ಅಂತ ಯೇಸು ಯಾಕೆ ಹೇಳ್ತಾ ಇದ್ದಾನೆ? We human being, ನಾವು ಮನುಷ್ಯರು, we love miracle. ನಾವು ಅದ್ಭುತಗಳನ್ನು ಬಹಳ ಪ್ರೀತಿಸ್ತೇವೆ. We love magic show. ಓ ಮ್ಯಾಜಿಕ್ ಶೋ ಅಂತಂದ್ರೆ ಬಹಳ ಇಷ್ಟ ನಮ್ಗೆ. Just do it like this and things happen. ಓ ಒಂದೇ ಒಂದು ಚಿಟಿಕೆಯಲ್ಲಿ ಎಲ್ಲ ಕೆಲಸ ಆಗುವಂತದ್ದು. Oh, so many years that man was not speaking and Jesus just prayed for him. Jesus just blessed him and he started speaking. ಎಷ್ಟೋ ವರ್ಷಗಳಿಂದ ಮಾತನಾಡಲಾರದೆ ಇರುವಂತ ವ್ಯಕ್ತಿ ಈಗ ತಕ್ಷಣವೇ ಯೇಸು ಸ್ವಾಮಿ ಮುಟ್ಟಿ ಆತನ ಗುಣಪಡಿಸಿದ್ದಾನೆ. ಆತನು ಸೌಖ್ಯ ಹೊಂದ್ಬಿಟ್ಟಿದ್ದಾನೆ, ಮಾತನಾಡ್ತಾ ಇದ್ದಾನೆ. The person who was leper so many years it was not healed and came to Jesus by faith and it is healed. ಎಷ್ಟೋ ವರ್ಷಗಳಿಂದ ಕುಷ್ಠರೋಗದಿಂದ ಬಳಲ್ತಾ ಇರುವಂತ ವ್ಯಕ್ತಿ ಯೇಸು ಸ್ವಾಮಿ ಕಡೆ ಬರ್ತಾನೆ, ಯೇಸು ಸ್ವಾಮಿ ಆತನ ಗುಣಪಡಿಸ್ತಾನೆ, ಆತನ ಸೌಖ್ಯ ಹೊಂದ್ಬಿಟ್ಟಿದ್ದಾನೆ. ಈಗ ಭಾರಿ ಮಜಾ ಐತಿ. ಯೇಸು ಸ್ವಾಮಿಯಿಂದ ಕಾರ್ಯ ನೋಡ್ಕೊಂತ ಇದ್ರ ಅಬ್ಬಾ, ಆ ಊರು ಹೋದ್ರ ಅಲ್ಲಿ ಯಾರಿಗೆ ಬಾಯಿ ಮಾತಿಲ್ಲ ಅವ್ರಿಗೆ ಮಾತು ಕೊಟ್ಬಿಡ್ತಾರ, ಯಾರಿಗೆ ಕಣ್ಣಿಲ್ಲ ಕಣ್ಣು ಕೊಟ್ಬಿಡ್ತಾರ. ದ ಒನ್ ಹೂ ಕೆನಾಟ್ ಸ್ಪೀಕ್ ಗಾಡ್ ಗಿವ್ಸ್ ದ ಫೀಟ್. ದ ಒನ್ ಹೂ ಕೆನಾಟ್ demon possessed here and then he just heals and delivers and gives the peace. ಕಾಲಿಲ್ಲದವರಿಗೆ ಕಾಲ್ಗಳನ್ನು ಕೊಡುವಂತದ್ದು, ದೆವ್ವಗಳಿಂದ ಬಂದಿರುವಂತ ದೆವ್ವ ಹಿಡಿದಂತ ಜನರನ್ನ ಅಂತ ವ್ಯಕ್ತಿಗಳನ್ನ ಆ ದೆವ್ವಗಳಿಂದ ಬಿಡಿಸುವಂತ ಕೆಲಸ.
It's so fun to be with Jesus. ಯೇಸುವಿನೊಟ್ಟಿಗೆ ಇರುವಂತದ್ದು ಇಂತೆಲ್ಲ ಕಾರ್ಯಗಳನ್ನ ನೋಡುವಂತದ್ದು ಒಂದು ರೀತಿ ಮನೋರಂಜನೆ ಉಪಾಧಿಯಲ್ಲಿ ಒಂದು ರೀತಿ ವಿಶೇಷ And ಅಂತ it's ಅನಿಸ್ತದೆ. so sasta. Like just go to Jesus, get the miracle and come back. ಬಹಳ ಚೀಪ್ ಸಸ್ತಾ ಇರುವಂತದ್ದು ಏನ್ರಿ, ಸಿಂಪಲ್ ಯೇಸು ಸ್ವಾಮಿ ಕಡೆ ಹೋಗುದು, ಗುಣಪಡಿಸ್ಕೊಳ್ಳೋದು, ಬಂದ್ಬಿಡುದು. And that's why in the world many people, they just come to Jesus, take the miracle, go back. They don't take Jesus, they take the miracle. ಅದಕ್ಕೋಸ್ಕರವೇ ಲೋಕದಲ್ಲಿ ಜನರು ಏನ್ ಮಾಡ್ತಾರ್ರಿ, ಯೇಸು ಸ್ವಾಮಿ ಕಡೆ ಬರ್ತಾರೆ, ಅದ್ಭುತ ಪವಾಡಗಳನ್ನು ಹೊಂದುತ್ತಾರೆ, ಮತ್ತೆ ಯೇಸು ಸ್ವಾಮಿನ ತಗೊಂಡ್ ಹೋಗೋದಿಲ್ರಿ, ಅವ್ರು ಹಂಗೆ ಹೋಗ್ಬಿಡ್ತಾರೆ. And then they wait for the another major accident, major disease, major sickness. When it will come, then go back to Jesus. Jesus, last time ನೀವು ಮಾಡಿದ್ರಲ್ಲ, ಮತ್ತೆ ಬಂದೇನೆ. I have come to you again. ಯಾವಾಗ ಬರ್ತಾರೆ ಅವರು? ಮತ್ತೆ ಇದೇ ರೀತಿ ಆಗಿರುವಂತ ದೊಡ್ಡದಾಗಿರುವಂತ ಏನಾದ್ರೂ ಸಮಸ್ಯೆ ಕಷ್ಟ ಅವ್ರ ಮೇಲೆ ಬೀಳ್ಬೇಕು. ಬಿದ್ದಂತ ಸಂದರ್ಭದಲ್ಲಿ ಯೇಸುವೆ, ಹೋಸಾರಿ ನಾನು ಬಂದಿದ್ದೆ, ನಾ ಯಾವ ಸಮಸ್ಯೆ ಇದ್ದೆ, ನೀನ್ ನನ್ ಬಿಡಿಸಿದೆಲ್ಲ, ಈಗೂ ಬಿಡಿಸ್ಪ ಅಂತ ಹೇಳಿ ಬರ್ತಾರೆ. Thank God that Jesus is God of grace. ಓ ಕೃಪೆಯ ದೇವರು ಯೇಸು ಆತನ ಆಗಿರುವುದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. Thank God that Jesus has the power to do miracles. ಅದ್ಭುತಗಳನ್ನ ಮಾಡುವಂತ ಸಾಮರ್ಥ್ಯ ಯೇಸುವಿನ ಕಡೆ ಇದೆ, ಅದಕ್ಕಾಗಿ ಧನ್ಯವಾದ. But Jesus is not only miracle, dear friends. ಯೇಸು ಸ್ವಾಮಿ ಕೇವಲ ಅದ್ಭುತಗಳನ್ನ ಮಾಡುವಂತದ್ದು ಮಾತ್ರ ಅಲ್ರಿ. ಹೆಡೇಕ್ ಆಯ್ತು, ಯೇಸುವೆ ತಲೆನೋ, ಓಕೆ ಜೀಸಸ್ healed. ಬೆನ್ನು, ಕಾಲ್ನು. Jesus is not only for this little things, dear friends. Jesus wants to give the gift of salvation to the humanity. ಓ ಚಿಕ್ಕದಾಗಿರುವಂತ ನನಗೆ ತಲೆನೂ ಆಯ್ತು, ಬೆನ್ನು ಆಯ್ತು, ಕಾಲ್ನೂ ಆಯ್ತು, ಕೇವಲ ಇಂಥ ಚಿಕ್ಕ ವಿಷಯಗಳನ್ನ ಗುಣಪಡಿಸುವಂತ ವ್ಯಕ್ತಿ ಮಾತ್ರ ಅಲ್ಲ, ಆತನು ರಕ್ಷಣೆಯನ್ನ ಕೊಡುವಂತ ಕರ್ತನಾಗಿದ್ದಾನೆ. The biggest miracle has happened in our life is that we have the salvation which Jesus has given to ನಮ್ಮ us. ಜೀವನದಲ್ಲಿ ಅತಿ ದೊಡ್ಡದಾಗಿರುವಂತ ಅದ್ಭುತ ಏನಂತಂದ್ರೆ, ಆತನು ನಮಗೋಸ್ಕರ ಕೊಟ್ಟಿರುವಂತ ರಕ್ಷಣೆಯೇ ದೊಡ್ಡ ಅದ್ಭುತ ನಮಗೆ. Matthew 16:20. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ. Jesus is asking to his disciples. ಇಲ್ಲಿ ಶಿಷ್ಯರಿಗೆ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ. Jesus is asking to his disciples. ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. What do you think people they tell about me? ನನ್ನ ಬಗ್ಗೆ ಜನರು ಏನು ಅಂತಾರೆ? Aju baju sitting person, just ask them that who is Jesus? Ask them. ಪಕ್ಕದಲ್ಲಿದ್ದವ್ರು ಕೇಳ್ರಿ, ಯೇಸು ಯಾರು ಅಂತ ಕೇಳ್ರಿ ಅವ್ರಿಗೆ. Oh, you asked that question only? Who is Jesus for you? ನಿನಗೋಸ್ಕರ ನಿನಗೆ ಯೇಸು ಯಾರು? Just can you ask your neighbor? ಪಕ್ಕದಲ್ಲಿದ್ದವ್ರು ಕೇಳ್ರಿ, ನಿನಗೆ ಯೇಸು ಯಾರು? Hear the answer also. ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ರೆ ಅದನ್ನು ಕೇಳ್ರಿ. Before, when I did not know Jesus, I used to think that Jesus is God of American people. ಓ ನನಗೆ ಯೇಸು ಸ್ವಾಮಿ ಬಗ್ಗೆ ಪೂರ್ತಿ ಗೊತ್ತಿಲ್ಲದಿರುವಂತ ಸಂದರ್ಭದಲ್ಲಿ ನಾನೇನು ಯೋಚಿಸ್ತಿದ್ದೆ ಗೊತ್ತ್ರಿ? ಅಮೆರಿಕಾದ ದೇವರು ಯೇಸು ಸ್ವಾಮಿ ಅಂತ ಯೋಚಿಸ್ತಾ ಇದ್ದೆ. When I did not know Jesus, I used to think that Jesus is God of Christians. ಓ ನನಗೆ ಯೇಸುವಿನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದಿರುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಯಾರು? ಕ್ರೈಸ್ತರ ದೇವರು ಅಂತ ತಿಳ್ಕೊಂತಾ ಇದ್ದೆ. When I did not know Jesus, I used to think that, oh, Jesus is one of the God of Christian who had fed 5,000 people. ಓ ಯೇಸು ಅಂದ್ರೆ ಯಾರು ನನಗೆ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಯೇಸು ಒಬ್ಬನು 5,000 ಜನರಿಗೆ ಊಟ ಕೊಟ್ಟಿರುವಂತ ಒಬ್ಬ ಕ್ರೈಸ್ತರ ದೇವರು ಅನ್ನುವಂಥದ್ದನ್ನ ತಿಳ್ಕೊಂತಾ Matthew ಇದ್ದೆ. 16:20 talks about there that who do you say that I am? ನೀವು ನನ್ನನ್ನು ಯಾರನ್ನುತ್ತೀರಿ? What do other people they say? ಅಷ್ಟು ಮಾತ್ರವಲ್ಲ, ನೀವು ಅಷ್ಟೇ ಅಲ್ಲ, ಬೇರೆಯವರು ನನ್ನ ಬಗ್ಗೆ ಏನಂತಾರೆ? What others they say, he heard the opinion. ಓ ಈ ಬೇರೆಯವರು ನನ್ನ ಬಗ್ಗೆ ಏನಂತಾರೆ ಅನ್ನುವಂತ ಒಂದು ಅಭಿಪ್ರಾಯವನ್ನು ತೆಗೆದುಕೊಳ್ತಾನೆ. And in that same scripture, if you see, ಅದೇ ವಾಕ್ಯ ಭಾಗವನ್ನ ನೀವು ನೋಡುವುದಾಗಿದ್ದಲ್ಲಿ, just carefully please dear friends, just see Matthew 16:20. 16ನೇ ಅಧ್ಯಾಯ 20ನೇ ವಚನ ಈ ರೀತಿಯಾಗಿ ಹೇಳ್ತದೆ. Please read. ಆಗ ಆತನು, ನಾನು ಕ್ರಿಸ್ತನಾಗಿದ್ದೇನೆಂಬುದನ್ನ ಯಾರಿಗೂ ಹೇಳಬೇಡ್ರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದನು. But 16:19 it talks about there when he asked Peter, what do you say about me, who am I? ಓ ಈ ವಾಕ್ಯ ಭಾಗವನ್ನ ಓದಿರುವುದಕ್ಕಿಂತ ಹಿಂದಿನ ವಚನವನ್ನ ನೋಡಿದ್ರೆ ಪೇತ್ರನಿಗೆ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ, ನೀನು ನನ್ನನ್ನು ಯಾರನ್ನುತ್ತಿ ಅನ್ನುವಂತ And ಪ್ರಶ್ನೆ. Peter answers that you are the Messiah. ನೀನು ಮೆಸ್ಸಿಯನು ಅನ್ನುವಂತ ಮಾತನ್ನ ಪೇತ್ರನು ಯೇಸು ಕೇಳುವಂತ ಪ್ರಶ್ನೆಗೆ ಉತ್ತರಿಸ್ತಾನೆ. And do you know, friends, ನಿಮ್ಗೆ ಗೊತ್ತಾ ಸ್ನೇಹಿತರೆ, when Peter answered that you are the Messiah, ನೀನೇ ಮೆಸ್ಸಿಯನು ಅನ್ನುವಂತ ಉತ್ತರವನ್ನ ಪೇತ್ರನು ಕೊಟ್ಟಂತ ಸಂದರ್ಭದಲ್ಲಿ verse number 16, Matthew 16:16 it talks ಮತ್ತಾಯನ about ಸುವಾರ್ತೆ 16ನೇ ವಚನಲ್ಲಿ ನಾವು ನೋಡ್ಬೇಕಾಗಿದ್ದಲ್ಲಿ, you are the Messiah, the Son of the living God. ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವಕುಮಾರನು ಎಂದು ಉತ್ತರ ಕೊಡ್ತಾನೆ.
Peter's answer was that you are the Messiah, you are the Son of living God. ಓ ನೀನು ಮೆಸ್ಸಿಯನು ಬರಬೇಕಾಗಿರುವ ಮೆಸ್ಸಿಯನು ಜೀವ ಸ್ವರೂಪನಾದ ದೇವರ ಕುಮಾರನು ಅಂತಂತ ಪೇತ್ರನು ಹೇಳ್ತಾನೆ. This was Peter's personal answer. ಇದು ಪೇತ್ರನ ವೈಯಕ್ತಿಕ ಉತ್ತರ ಇದು. What was his answer? ಆತನ ಉತ್ತರ ಏನು? You are Messiah. ನೀನು ಮೆಸ್ಸಿಯನು, You are Savior. ನೀನು ರಕ್ಷಕನು, You are the living God, you are the Son of living God. ನೀನು ಜೀವಿಸುವಂತ ಜೀವ ಸ್ವರೂಪನ ದೇವ ಕುಮಾರನು ನೀನು ಅಂತ ಹೇಳ್ತಾನೆ. Verse number 17, you see there. 17ನೇ ವಚನ ನೋಡ್ರಿ ಅಲ್ಲಿ. And Jesus replied, ಅದಕ್ಕೆ ಉತ್ತರ ಕೊಟ್ಟಿದ್ದಕ್ಕೆ ಯೇಸು ಪ್ರತ್ಯುತ್ತರವಾಗಿ ಹೇಳ್ತಾನೆ, Blessed are you. ನೀನು ಧನ್ಯನು, Blessed are you. ನೀನು ಧನ್ಯನು. For this was not revealed to you by flesh and blood, but by my Father in heaven. ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ನಿನಗೆ ಇದನ್ನು ತಿಳಿಸಿದ್ದಾನೆ. Whoever says Jesus is the Son of living God, Jesus is the Messiah, the Heavenly Father calls them blessed are you. ಯಾರು ಯಾರು ಯೇಸು ಸ್ವಾಮಿಯನ್ನ ದೇವ ಕುಮಾರನು, ನೀನೇ ಜೀವ ಸ್ವರೂಪನಾದ ದೇವರು ಮೆಸ್ಸಿಯನು ಅಂತ ಹೇಳ್ತಾನೆ, ಅಂತವರಿಗೆ ದೇವರ ವಾಕ್ಯದಲ್ಲಿ ತಂದೆಯಾದ ದೇವರು ಹೇಳ್ತಾನೆ ಧನ್ಯರು ಅಂತ ಹೇಳಿ. Hallelujah. Hallelujah. I believe this message hearers, all of us here, if we have believed in Jesus, God is telling you this morning that you are the blessed one. ಇಲ್ಲಿ ಕೂತಂತ ಎಲ್ಲರೂ ಈ ಸಂದೇಶವನ್ನ ಈ ವಾಕ್ಯವನ್ನ ನೀವು ನಂಬುದಾಗಿದ್ದಲ್ಲಿ, ನೀವು ಯೇಸುವನ್ನ ನಂಬುದಾಗಿದ್ದಲ್ಲಿ ನೀವು ಧನ್ಯರು. You are not just giving the lip service to God that Jesus, you are Christians God and today I have come to church, you are my God also for part time. No. If you are telling sincerely, you are telling that Lord, you are the Messiah, you are the Son of living God. If you are telling sincerely, true from your heart, God is telling you this morning, you are the blessed one. ನೀವು ಕೇವಲ ಬಾಯಿ ಮಾತಿನಿಂದ ಹೇಳದೆ ಇದನ್ನ ನಿಜವಾಗ್ಲೂ ಆತನು ನಮ್ಮ ಒಡೆಯನು, ಕರ್ತನು, ದೇವರು ಎಂಬುದನ್ನ ನೀವು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ರೆ ದೇವರ ವಾಕ್ಯ ನಿಮಗೆ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀವು ಧನ್ಯರು. And further in the scripture it says, ಆ ಮುಂದಿನ ಭಾಗ ವಾಕ್ಯ ಭಾಗದಲ್ಲಿ ಹೇಳ್ತದೆ that Jesus started talking to Peter his heart. ಯೇಸು ಸ್ವಾಮಿ ಪೇತ್ರನೊಟ್ಟಿಗೆ ತನ್ನ ಹೃದಯವನ್ನು ಬಿಚ್ಚಿ ಮಾತನಾಡುವುದನ್ನು ನಾವು ನೋಡ್ತೇವಲ್ಲ. Jesus started sharing his heart. ತನ್ನ ಹೃದಯವನ್ನು ಹಂಚುವುದನ್ನು ನಾವಲ್ಲಿ ಗಮನಿಸ್ತೇವೆ. ಯೇಸು ಸ್ವಾಮಿ ಆತನೊಟ್ಟಿಗೆ ಮಾತನಾಡ್ತಾನೆ. I will build my church. ನನ್ನ ಸಭೆಯನ್ನ ನಾನು ಕಟ್ತೇನೆ. I will build my church. ನನ್ನ ಸಭೆಯನ್ನ ನಾನು ಕಟ್ತೇನೆ. And on you. ನಿನ್ನ ಮೇಲೆ. With you. ನಿನ್ನ ಮೇಲೆ, ನಿನ್ನೊಟ್ಟಿಗೆ. God works with the people, those who have the revelation of God that Jesus is the Messiah. ಯೇಸುವೇ ಮೆಸ್ಸಿಯನು ಅನ್ನುವಂತ ಒಂದು ಆ ಪ್ರಕಟಣೆಯನ್ನ ಯಾರು ಹೊಂದಿರ್ತಾರೋ ಅಂತ ಜನರೊಟ್ಟಿಗೆ ದೇವರು ತನ್ನ ಕೆಲಸವನ್ನ ಮಾಡಲು ಬಯಸ್ತಾನೆ. ಕೆಲಸ ಅಷ್ಟೇ ಇಲ್ಲ, ತಮ್ಮ ಹೃದಯದ ಮಾತು ತಿಳ್ಸಕ್ ಸಲುವಾಗಿ ಸ್ಟಾರ್ಟ್ ಮಾಡ್ತಾನೆ. Hallelujah. Hallelujah. Shall we just pause for a while, close our eyes and lift up our hands and say to God, ಈ ಸಮಯದಲ್ಲಿ ಸ್ವಲ್ಪ ಸಮಯ ನಾವು ನಿಂತುಕೊಳ್ಳೋಣ. ನಿಂತು ನಮ್ಮ ಕೈಗಳನ್ನು ಎತ್ತಿ ನಾವು ಕಣ್ಣುಗಳನ್ನು ಮುಚ್ಚಿ shall we just say to the Lord, ಕರ್ತನಿಗೆ ಹೇಳೋಣವೋ? as Peter answered. ಓ ಪೇತ್ರನು ಪ್ರತ್ಯುತ್ತರವಾಗಿ ಕೊಟ್ಟಂತೆ. Peter answered, ಪೇತ್ರನು ಉತ್ತರ ಕೊಟ್ಟಂತೆ, you are the Messiah. ನೀನು ಮೆಸ್ಸಿಯನು, you are the Son of living God. ನೀನು ಜೀವಿಸುವ ದೇವ ಕುಮಾರನು. You are not just repeating after me, dear friends. ನೀವು ನಾವು ಹೇಳಿದ ನಂತರ ಹೇಳುವಂತ ಮಾತಿನಂತ ಹೇಳುವುದಲ್ರಿ. When you accept Jesus Christ as the King of Kings and the Lord of Lords in your heart, ನಿಮ್ಮ ಜೀವನ ಹೃದಯದಲ್ಲಿ ಆತನನ್ನ ರಾಜಾದಿರಾಜನನ್ನಾಗಿ ಕರ್ತಾದಿ ಕರ್ತನನ್ನಾಗಿ ಸ್ವೀಕರಿಸಿರುವಂತ ಸಂದರ್ಭದಲ್ಲಿ, when you accept him from your heart, ನಿಮ್ಮ ಹೃದಯ ಪೂರ್ವಕವಾಗಿ ಆತನನ್ನ ಸ್ವೀಕರಿಸುವಾಗ, who do you say that I am? ನನ್ನನ್ನ ನೀನು ಏನನ್ನುತ್ತಿ? Who do you say that I am? ನನ್ನನ್ನ ನೀನು ಯಾರನ್ನುತ್ತಿ? And if you answer like Peter, ಪೇತ್ರನಂತೆ ಆ ಪ್ರಶ್ನೆಗೆ ಉತ್ತರ ನೀನು ಕೊಡುವುದಾಗಿದ್ದಲ್ಲಿ, you are the Messiah, ನೀನು ಮೆಸ್ಸಿಯನು, you are the Savior, ನೀನು ರಕ್ಷಕನು, you are the King of Kings, ರಾಜಾದಿರಾಜನು, you are the Lord of Lords, ಕರ್ತರ ಕರ್ತನು, you are the Redeemer, ಓ ನೀನು ಬಿಡುಗಡೆ ಕೊಡುವ ಬಿಡುಗಡೆ ನಾಯಕನು, you are the Rescuer, ನೀನು ರಕ್ಷಿಸುವ ರಕ್ಷಕನು, you are the Deliverer. ಓ ಬಿಡುಗಡೆ ಕೊಡುವಾತನು. Shandarabakashidarabandrabalakashidarabakhashidara.
Living God, we worship you this morning. O ಜೀವಿಸುವ God. ದೇವರೇ, ಮುಂಜಾನೆ ಜಾವ ನಿನ್ನನ್ನು ಆರಾಧಿಸ್ತೇವೆ. Living God, we confess from our heart, O God. ಓ ಜೀವಿಸುವ ದೇವರೇ, ನಮ್ಮ ಹೃದಯ ಪೂರ್ವಕವಾಗಿ ಇದನ್ನ ನಾವು ಅರಿಕೆ ಮಾಡ್ತೇವೆ. The God who heals the leper. ಓ ಆ ಒಂದು ಕುಷ್ಠ ರೋಗಿಯನ್ನ ಗುಣಪಡಿಸಿದ ದೇವರು. The God who heals the deaf and mute. ಓ ಮೂಕ ಮತ್ತು ಕಿವುಡನನ್ನ ಗುಣಪಡಿಸಿದ ದೇವರು. The God who gives the gift of salvation as a miracle. ಓ ಅದ್ಭುತವಾಗಿ ರಕ್ಷಣೆಯನ್ನ ನಮ್ಮ ಜೀವನದಲ್ಲಿ ಕೊಟ್ಟಿರುವಂತ ದೇವರು. And the word says that this has been revealed to you by Heavenly Father. ಈ ಸಂಗತಿ ನಿನಗೆ ಪರಲೋಕದ ತಂದೆ ಮೂಲಕವಾಗಿಯೇ ತಿಳಿಸಲ್ಪಟ್ಟಿತ್ತು ಎಂಬುದನ್ನು ಹೇಳುವಂತೆ. This has been revealed to you by Heavenly Father. ಈ ಸಂಗತಿಯು ಪರಲೋಕದ ದೇವರ ಮೂಲಕವಾಗಿಯೇ ನಿನಗೆ ಪ್ರಕಟವಾಗಿದೆ. Heaven is connecting with your heart, dear friends. ಪರಲೋಕ ನಿಮ್ಮ ಹೃದಯದೊಟ್ಟಿಗೆ ಸಂಪರ್ಕದಲ್ಲಿದೆ ಪ್ರಿಯ ಸ್ನೇಹಿತರೆ. Heaven is connecting with your heart, dear ನಿಮ್ಮ friends. ಹೃದಯದೊಟ್ಟಿಗೆ ಪರಲೋಕ ಸಂಪರ್ಕದಲ್ಲಿದೆ. Hallelujah. Hallelujah. Thank you, Jesus. Thank you for revealing yourself, O God. ನಿನ್ನನ್ನ ನೀನು ಪ್ರಕಟಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಪ್ಪ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Please be seated. ದಯಮಾಡಿ ಕೂತ್ಕೊಳ್ಳಿ. Message is not finished yet. ಸಂದೇಶ ಇನ್ನೂ ಮುಗಿದಿಲ್ರಿ. Just I felt like that let Lord hear our confession. ಓ ಈ ಸಮಯದಲ್ಲಿ ನಮ್ಮ ಹೇಳುವಂತ ಅರಿಕೆಯನ್ನ ಸ್ವೀಕರಿಸಪ್ಪ ಅಂತ ಹೇಳುವುದಕ್ಕಾಗಿ ಈ ರೀತಿ ಮಾಡಿದೆ. But in the same scripture there, ಅದೇ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವುದಾಗಿದ್ದಲ್ಲಿ, after talking to Peter, ಪೇತ್ರನೊಟ್ಟಿಗೆ ಮಾತನಾಡಿದ ನಂತರ Jesus says, ಯೇಸು ಹೇಳ್ತಾನೆ, don't tell anyone. ಯಾರಿಗೂ ಇದನ್ನ ಖಂಡಿತವಾಗಿ ಹೇಳಬೇಡ ಅಂತ ಅನ್ನುವಂತ ಮಾತನ್ನ ಹೇಳ್ತಾನೆ. Don't tell anyone. ಯಾರಿಗೂ ಹೇಳಬೇಡ. Why he was telling not to tell anyone? ಯಾಕೆ ಯಾರಿಗೂ ಸಹ ಇದನ್ನ ಹೇಳಬೇಡ ಅಂತ ಯೇಸು ಇಲ್ಲಿ ಹೇಳ್ತಾ ಇದ್ದಾನೆ? What can be the reason? Tell me. ಏನು ಕಾರಣ ಇರಬಹುದಂತ ನಿಮ್ಗೆ ಅನಿಸ್ತದೆ? Doing big things, great things Jesus was doing, and he was telling, don't tell anyone. ದೊಡ್ಡ ದೊಡ್ಡ ಅದ್ಭುತಗಳನ್ನ ಪವಾಡಗಳನ್ನ ಯೇಸು ಸ್ವಾಮಿ ಇಲ್ಲಿ ಮಾಡ್ತಾ ಇದ್ದಾನೆ, ಆದ್ರೆ ಎಲ್ಲರಿಗೂ ಹೇಳ್ತಾ ಇದ್ದಾನೆ, ಯಾರಿಗೂ ಸಹ ಈ ಸುದ್ದಿಯನ್ನು ಹೇಳಬೇಡ್ರಿ. What can be the reason? ಯಾಕೆ ಈ ರೀತಿ ಹೇಳುವುದಕ್ಕೆ ಕಾರಣ ಏನಿರ್ಬೋದು ಅನಿಸ್ತದೆ? People were just following for miracles. ಜನರು ಅದ್ಭುತಗಳನ್ನ ಹಿಂಬಾಲಿಸ್ತಾ ಇದ್ರು. People were just following for miracles. ಜನರು ಅದ್ಭುತಗಳನ್ನ ಹಿಂಬಾಲಿಸ್ತಾರೆ. Jesus does not want us to be follower of miracles, dear friends. ಯೇಸು ಸ್ವಾಮಿಗೆ ಅದ್ಭುತಗಳನ್ನು ಹಿಂಬಾಲಿಸುವಂತ ಜನರು ಆತನು ಇಷ್ಟಪಡುವನಲ್ಲ ರೀ. Jesus wants us to be follower of Jesus Christ. ಯೇಸುವನ್ನ ಹಿಂಬಾಲಿಸುವಂತವರು ಯೇಸುವನ್ನೇ ಹಿಂಬಾಲಿಸುವವರಾಗಿರಬೇಕು ಹೊರತು ಅದ್ಭುತಗಳನ್ನಲ್ಲ, ಅಂತವರನ್ನ ಬಯಸ್ತಾನೆ. Not only the miracles, but let us follow Jesus. ಅದ್ಭುತಗಳನ್ನಲ್ಲ, ಪವಾಡಗಳನ್ನಲ್ಲ, ಅದರ ಬದಲಾಗಿ ಯೇಸುವನ್ನೇ ಹಿಂಬಾಲಿಸ್ರಿ. And that's why Mark 1:45. ಮಾರ್ಕನ ಸುವಾರ್ತೆ 1:45ರಲ್ಲಿ ನಾವು ಗಮನಿಸ್ತೇವೆ. ಅದಕ್ಕೋಸ್ಕರವೇ It says there, ಅಲ್ಲಿ ವಾಕ್ಯ ಭಾಗ ಹೇಳ್ತದೆ 1:45ರಲ್ಲಿ, Jesus could not go any longer openly to a town, but was all the time in the isolated places. ಆದ್ರೆ ಅವನು ಹೊರಟು ಹೋಗಿ ಆ ಸಂಗತಿಗಳು ಬಹಳವಾಗಿ ಸಾರಿ ಹಬ್ಬಿಸಿದ್ದರಿಂದ ಯೇಸು ಬಹಿರಂಗವಾಗಿ ಇನ್ನು ಯಾವ ಊರೊಳಕ್ಕೂ ಹೋಗಲಾರದೆ ಹೊರಗೆ ಅಡವಿಯ ಸ್ಥಳದಲ್ಲಿ ಇದ್ದನು. Too many crowd was just coming to follow, just to see the tamashe, the drama, the miracle. ಅನೇಕ ಜನರು ಅಲ್ಲಿ ಯೇಸು ಸ್ವಾಮಿ ಕಡೆ ಸೇರಿ ಬರ್ತಾ ಇದ್ದಾರೆ. ಯೇಸು ಮಾಡುವಂತ ಪವಾಡಗಳು, ಏನೇನು ಸಂಗತಿಗಳನ್ನ ವಿಷಯಗಳನ್ನ ಅಲ್ಲಿ ಮಾಡ್ತಾ ಇದ್ದಾನೋ ಅದನ್ನೆಲ್ಲ ಜನರು ನೋಡುವಂತ ಆಸಕ್ತಿಯಿಂದ ಬರ್ತಾ ಇದ್ದಾರೆ. And that's why Jesus could not go any longer openly enter a town, but he was in the desolate places. ಈ ರೀತಿ ಬರ್ತಾ ಇರುವುದರ ನಿಮಿತ್ತದಿಂದ ಯೇಸುವಿಗೆ ನೇರವಾಗಿ ಸ್ವತಂತ್ರವಾಗಿ ಸೇವೆ ಹೊರಗಡೆ ಹೋಗಿ ಮಾಡಲು ಸಾಧ್ಯವಾಗದೇ ಇರುವುದರ ನಿಮಿತ್ತ ಆತನು ಏಕಾಂಗಿಯಾಗಿ ಅಡವಿ ಸ್ಥಳದಲ್ಲಿ ಹೋಗುವಂತ ಪರಿಸ್ಥಿತಿ ಬಂತು. Jesus is interested in the people, those who follow Jesus. ಯೇಸುವನ್ನ ಹಿಂಬಾಲಿಸುವಂತವರ ವಿಷಯದಲ್ಲಿ ಯೇಸು ಅಂತ ಜನರನ್ನ ಆತನು ಇಷ್ಟಪಡ್ತಾನೆ. He loves the disciples. ಆತನ ಶಿಷ್ಯರನ್ನ ಪ್ರೀತಿಸ್ತಾನೆ. Jesus loves the disciples. ಯೇಸು ಸ್ವಾಮಿ ಶಿಷ್ಯರನ್ನ ಇಷ್ಟಪಡ್ತಾನೆ. Jesus is not interested in, as pastor was telling this morning, that ಅಭಿಮಾನಿಗಳು. ಯೇಸು ಸ್ವಾಮಿ ಅಭಿಮಾನಿಗಳಿಗೆ ವಿಷಯದಲ್ಲಿ ಆಸಕ್ತಿ ಉಳ್ಳವನಿಲ್ರಿ. Abhimani and all that, they will be just in the crowd only, jai, and then when it is personal time, nothing. ಅಭಿಮಾನಿಗಳು ಹೆಂಗ್ರಿ, ಗುಂಪಿದ್ದಂತ ಸಂದರ್ಭದಲ್ಲಿ ಜೈ 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 ಅಂತ ಹೇಳ್ತಾ ಇರ್ತಾರೆ. ವೈಯಕ್ತಿಕ ಸಮಯದಲ್ಲಿ ಆ ವ್ಯಕ್ತಿಗೂ ಇವ್ರಿಗೂ ಏನ್ ಸಂಬಂಧನೇ ಇರೋದಿಲ್ಲ.
If we see in the Gospel of Luke, chapter 23, verse number 8. ಲೂಕನ ಸುವಾರ್ತೆ 23ನೇ ಅಧ್ಯಾಯವನ್ನ ನೀವು ನೋಡುವುದಾಗಿದ್ದಲ್ಲಿ Look at there who is interested to see Jesus. ಇಲ್ಲಿ ಯೇಸು ಸ್ವಾಮಿಯನ್ನ ಗಮನಿಸುವಂತ ಸಂದರ್ಭದಲ್ಲಿ ಲೂಕನ ಸುವಾರ್ತೆ 23:8ನೇ ವಚನ ನೀವು ನೋಡಿದ್ರೆ ಅಲ್ಲಿ ವಾಕ್ಯ ಭಾಗವನ್ನ Who is interested to see Jesus? Just see ಇಲ್ಲಿ ಯಾರಿಗೆ ಯೇಸುವನ್ನ ನೋಡ್ಬೇಕನ್ನುವಂತ ಆಸಕ್ತಿ ಬಯಕೆ ಇದೆ ಅಂತ ಅನ್ನೋದನ್ನ ನೋಡ್ರಿ ಇಲ್ಲಿ ಈ ವಾಕ್ಯ ಭಾಗದೊಳಗ 8ನೇ ವಚನ, ಹೆರೋದನು ಯೇಸುವನ್ನ ನೋಡಿದಾಗ ಬಹಳ ಸಂತೋಷಪಟ್ಟನು, ಯಾಕಂದ್ರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನ ಕೇಳಿದ್ದರಿಂದ ಆತನನ್ನ ಕಾಣಬೇಕೆಂದು ಬಹು ಕಾಲದಿಂದ ಅಪೇಕ್ಷಿಸಿದ್ದನು. Who was waiting to see Jesus? ಯಾರಿಗೆ ಯೇಸುವನ್ನ ನೋಡ್ಬೇಕಂತ ಕಾಯ್ತಾ ಇದ್ದಾರೆ? ಇಲ್ಲಿ ಯಾರು ಕಾಯ್ತಾ ಇದ್ದಾರೆ? Herod. ಹೆರೋದನ್ ಕಾಯ್ತಾ ಇದ್ದಾನೆ. Scripture says that Herod was waiting to see Jesus. And why he wanted to see Jesus? Oh, Jesus will do some ಸೂಚಕ ಚಿಹ್ನೆ. ಇಲ್ಲಿ ಯಾಕೆ ಹೆರೋದನು ಇಲ್ಲಿ ಕಾಯ್ತಾ ಇದ್ದಾನೆ ಅಂತಂತ ವಾಕ್ಯ ಭಾಗ ಹೇಳ್ತಾ ಇರುವಾಗ ಯಾಕೆ ಈ ಹೆರೋದನು ಕಾಯ್ತಾ ಇದ್ದಾನೆ? ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಯೇಸು ಮಾಡ್ತಾನಲ್ಲ, ಅದನ್ನ ನೋಡ್ಬೇಕನ್ನುವಂತ ಆಸಕ್ತಿ ಅವನಿಗೆ. We know fully well that Herod never followed Jesus. ನಮಗೆ ಸ್ಪಷ್ಟವಾಗಿ ಗೊತ್ತು ಯೇಸುವನ್ನ ಹೆರೋದನು ಎಂದು ಹಿಂಬಾಲಿಸಿರುವಂತ ವ್ಯಕ್ತಿ ಅಲ್ಲ. But he wanted to see Jesus. ಆದ್ರೆ ಯೇಸುವನ್ನ ನೋಡ್ಬೇಕನ್ನುವಂತ ಆಸಕ್ತಿ ಮಾತ್ರ ಆ ವ್ಯಕ್ತಿಯಲ್ಲಿ. He wanted to see Jesus work. ಓ, ಯೇಸು ಏನ್ ಮಾಡ್ತಾನಲ್ಲ ಕೆಲಸಗಳು, ಆ ಕೆಲಸಗಳನ್ನ ಕಣ್ಣಾರ್ ನೋಡ್ಬೇಕನ್ನುವಂತ ಬಯಕೆ ಅವನಿಗೆ. God is interested in our heart, that not to just see what Jesus is doing, but more than that, Jesus, I want to be part of your work. Jesus, I want to be what you are doing. ಯೇಸು ಸ್ವಾಮಿ ಕೇವಲ ಆತನ ಮಾಡುವಂತ ಕೃತ್ಯ ಕೆಲಸಗಳನ್ನ ನೋಡುವಂತವ್ರು ಅಂತಂತಲ್ಲ, ಆದ್ರೆ ಯೇಸು ಸ್ವಾಮಿ ನಮ್ಮ ಹೃದಯಗಳನ್ನೇ ನೋಡುವ ಆತನ ಆಗಿರುತ್ತಾನೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. This is very external, that outside what is happening we are seeing and we are talking a lot about it, but inside doesn't make any difference. ಇದು ಹೊರಗಡೆ ಆಗ್ತಾ ಇರುವಂತ ಸಂಗತಿ ಏನು, ಹೊರಗಡೆ ಏನೇನು ಸಂಗತಿ ನಡೀತಾವೋ ಅದನ್ನ ನೋಡ್ತೇವೆ, ಮಾತನಾಡ್ತೇವೆ, ಎಲ್ಲ ಮಾಡ್ತೇವೆ, ಅದ್ರ ಒಳಗಡೆ ನಮ್ ನೋಡ್ಕೊಂಡ್ರೆ ಆ ವಿಷಯಕ್ಕೂ ನಮಗೂ ಸಂಬಂಧ ಇಲ್ಲದಂತೆ ಇರುವಂತ ಜೀವನ. Mark 3:11. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನ. Demons were crying out and saying that Jesus, you are the Son of God. ಓ, ಇಲ್ಲಿ ದೆವ್ವಗಳು ಆತನನ್ನ ಕಂಡಾಗೆಲ್ಲ ಆತನ ಪಾದಕ್ಕೆ ಬಿದ್ದು ನೀ ದೇವಕುಮಾರನು ಅಂತ ಕೂಗ್ಕೊಳ್ತಾ ಇದ್ವು. Who? ಯಾರು ಇವರು? ಯಾವಿವು? They know that Jesus is Son of God. ಓ, ದೆವ್ವಗಳು ಅವುಗಳಿಗೂ ಸಹ ಗೊತ್ತಿತ್ತು ಯೇಸು ಸ್ವಾಮಿ ದೇವಕುಮಾರನ್ ಅಂತ ಹೇಳಿ. ಲಕ್ಷ ಕೊಟ್ಟು ಕೇಳಾತಿರಿ, ದೆವ್ವಕ್ಕಿಂತ ದೊಡ್ಡ ದೆವ್ವ ಆಗ್ಬೇಡ್ರಿ. ಇಲ್ಲಿ ದೆವ್ವಾಗನು ಗೊತ್ತೈತಿ ಯೇಸು ಸ್ವಾಮಿ ದೇವಪುತ್ರ. Hallelujah. Hallelujah. At least we all human being, we should know that Jesus is the Son of God. ಅಲ್ಲಿ ಆದ್ರೆ ನಾವು ಮನುಷ್ಯರಾಗಿ ನಾವೆಲ್ಲರೂ ಸಹ ಇದನ್ನು ತಿಳಿದುಕೊಳ್ಬೇಕೇನಂದ್ರೆ ಯೇಸು ಸ್ವಾಮಿ ದೇವಕುಮಾರ. So when Jesus is walking in the village or town and all, and if anybody is demon possessed and all like that, and they say, hey Jesus, you are the Son of God, why are you coming here? You will send me in the hell. Please don't come this side, don't come this ಓ, side. ಯಾವಾಗ ಯೇಸು ಸ್ವಾಮಿ ಊರೊಳಗೆ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರುವಂತ ದೆವ್ವ ಪೀಡಿತ ಜನರು ಅಲ್ಲಿ ಇರ್ತಾ ಇದ್ರು. ಅವ್ರು ನೋಡುವಂತ ಪ್ರತಿ ಸಾರಿ ಅವ್ರು ಕೂಗ್ತಾ ಇದ್ರು, ಓ ದೇವಕುಮಾರನೇ, ಯಾಕೆ ಇಲ್ಲಿ ಬಂದಿ ನಮ್ಮನ್ನು ಕಾಡುವುದಕ್ಕಾಗಿ ಅನ್ನುವಂತ ರೀತಿಯಲ್ಲಿ ಕೂಗ್ಕೊಳ್ತಾ ಇದ್ರು. They were openly announcing. ಓ, ಸೊ ಎಲ್ಲ ಜನರ ಮುಂದೆ ನೇರವಾಗಿ ಅವರು ಕೂಗಿ ಹೇಳ್ತಾ ಇದ್ದಾವು. But verse number 12. 12ನೇ ವಚನ ನೋಡ್ರಿ, What does it say? ಅಲ್ಲಿ ಏನ್ ಹೇಳ್ತದ್ರಿ? 3:12. Mark 3:12. 3ನೇ ಅಧ್ಯಾಯ 12ನೇ ವಚನ. ಆದರೆ ಆತನು ತಾನು ಇಂಥವನೆಂಬುದಾಗಿ ಯಾರಿಗೂ ಪ್ರಕಟಿಸಬಾರದೆಂದು ಅವರಿಗೆ ಬಹು ಖಂಡಿತವಾಗಿ ಹೇಳಿದನು. Jesus told to the demons also, don't tell anyone that I am Son of God. ದೇವಗಳಿಗೂ ಹೇಳಾಕತ್ತಾನ ಯೇಸು ಸ್ವಾಮಿ, ನಾನು ದೇವಕುಮಾರನಂತಂತ ಇದು ಸುದ್ದಿ ಯಾರಿಗೆ ಹೇಳಕ್ ಹೋಗ್ಬೇಡ್ರಿ ನೀವು. This is interesting study today, that to all these people Jesus is having the power on all, but he is telling them not to tell. ಇಲ್ಲಿ ಯೇಸು ಸ್ವಾಮಿಗೆ ಎಲ್ಲದರ ಮೇಲೆ ಅಧಿಕಾರ ಶಕ್ತಿ ಉಂಟು, ಆದ್ರೂ ಸಹ ಯೇಸು ಸ್ವಾಮಿ ಹೇಳ್ತಾ ಇರುವಂತ ಮಾತು ಯಾರಿಗೂ ಹೇಳಬೇಡ್ರಿ. ಏನ್ ಮಾಡ್ತೀರಿ ಈಗ? ಯಾರಿಗೆ ಹೇಳಬೇಡ್ರಿ. Bindas now, no ಜವಾಬ್ದಾರಿ, no responsibility, no ಸೇವೆ, nothing. Don't tell anyone. ಓ, ಯಾರಿಗೆ ಹೇಳಬೇಡ್ರಿ ಅಂದ್ರೆ ಬಾತ್ ಚಲೋ ಆತಲ್ರಿ. ಯಾವುದೇ ಒಂದು ಜವಾಬ್ದಾರಿ ಇಲ್ಲ, ಹೇಳುವಂತ ಇದು ವಿಷಯ ಇಲ್ಲ, ಯಾರು ಒತ್ತಾಯ ಇಲ್ಲ, ಬಿಂದಾಸ್ ಇದ್ಬಿಡುದು. Luke 8:38 and 39. ಲೂಕನ ಸುವಾರ್ತೆ 8ನೇ ಅಧ್ಯಾಯ 38ನೇ ಮತ್ತು 39ನೇ ವಚನ. 8ನೇ ಅಧ್ಯಾಯವನ್ನ ನಾವು ಗಮನಿಸುವುದು. Luke 8:38 and 39.
38-39 ವಾಕ್ಯ ಹೀಗೆ ಹೇಳ್ತದೆ. It talks about a demon possessed man, ಅಲ್ಲಿ ದೆವ್ವ ಹಿಡಿದಂತ ವ್ಯಕ್ತಿಯ ಬಗ್ಗೆ ಇದು ಹೇಳ್ತದೆ. the one who is in the graveyard. ಅಲ್ಲಿ ಇದ್ರಲ್ಲಿ ಸಮಾಧಿಗಳಲ್ಲಿ ವಾಸಿಸ್ತಾ ಇರುವಂತ ವ್ಯಕ್ತಿ ಇದ್ದ. You know the story about it, ಆ ಒಂದು ಕತೆ ನಿಮ್ಗೆ ಗೊತ್ತಿದೆ. that this man, when he became demon possessed, ಯಾವಾಗ ಈತನು ದೆವ್ವ ಹಿಡಿದಿತ್ತು, he became clothless, ಆತನು ಬಟ್ಟೆ ಇಲ್ಲದಂತೆ ತಿರುಗಾಡ್ತಾ ಇದ್ದ, homeless, ಮನೆ ಇಲ್ಲದೆ ತಿರುಗಾಡ್ತಾ ಇದ್ದ, nameless, ಹೆಸರಿಲ್ಲದೆ ತಿರುಗಾಡ್ತಾ ಇದ್ದ, familyless, ಕುಟುಂಬನೂ ಇಲ್ಲ, nothing, ಏನು ಇಲ್ಲ, just in the graveyard. ಯಾವಾಗ್ಲೂ ಸಮಾಧಿ ಕಡೆ ಇರುದು. They used to chain him, ಆತನನ್ನ ಚೈನ್ ನಿಂತ್ರ ಕಟ್ಟಿ ಹಾಕ್ತಾ ಇದ್ರು. and that strong chain he used to break it out, and then demon possessed man all over in the graveyard he used to move around. ಆ ಕಟ್ಟಿರುವಂತ ಗಟ್ಟಿಯಾದ ಚೈನ್ ಅನ್ನು ಸಹ ಆತನು ಬೇಣಿಗಳನ್ನು ಸಹ ಬಿಡಿಸ್ಕೊಂಡು ಆತನ ಅಲ್ಲೇ ತಿರುಗಾಡ್ತಾ ಇದ್ದ. And then when Jesus went, ಆದ್ರೆ ಅಲ್ಲಿ ಯೇಸು ಸ್ವಾಮಿ ಹೋದಂತ ಸಂದರ್ಭದಲ್ಲಿ Jesus delivered him, ಯೇಸು ಆತನನ್ನ ಬಿಡುಗಡೆಗೊಳಿಸ್ತಾನೆ. and he became a good man now. ಈಗ ಬಹಳ ಒಳ್ಳೆ ವ್ಯಕ್ತಿ, ಎಲ್ಲಾ ಗುಣ ಹೊಂದಿರುವಂತ ವ್ಯಕ್ತಿ ಆಗಿದ್ದಾನೆ. What he should do now? ಏನ್ ಮಾಡ್ಬೇಕೀಗವ? Don't tell anyone. ಯಾರಿಗೂ ಹೇಳ್ಬೇಡ, Don't tell anyone. ಯಾರಿಗೂ ಹೇಳ್ಬೇಡ. Read the scripture. ವಾಕ್ಯ ಭಾಗವನ್ನು ಓದ್ರಿ. 8:38-39. Luke 8:38-39. ಇಲ್ಲಿ ಲೂಕನ ಸುವಾರ್ತೆ 38-39ನೇ ವಚನ ಇಲ್ಲಿ ನೋಡ್ತೇವೆ. ಆತನು ದೋಣಿಯನ್ನ ಹತ್ತಿ ಹಿಂತಿರುಗಿ ಹೋದನು. ಹೊರಡುವಾಗ ದೆವ್ವಗಳಿಂದ ಬಿಡುಗಡೆಯಾದ ಆ ಮನುಷ್ಯನು, ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆ ಎಂದು ಆತನನ್ನ ಬೇಡಿಕೊಂಡಾಗ ಆತನು, ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನ ಮಾಡಿದ್ದಾನೋ ಅದನ್ನೆಲ್ಲ ವಿವರವಾಗಿ ಹೇಳು ಎಂದು ಅವನನ್ನ ಕಳುಹಿಸಿಬಿಟ್ಟನು. ಚೇಂಜ್ ಈಗ ಬದಲಾಗ್ಬಿಟ್ಟಿದೆ. Story changed. ಕತೆ ಬದಲಾವಣೆ. So far Jesus was telling, don't tell, don't tell, don't tell. Now this man, he says, I want to be with you, Jesus. You have done great thing for me. Like you, I have not found anyone. I struggled in my life and nobody gave me freedom. You have done, and I just want to be with you. ಈಗ ಕತೆ ಸಂಪೂರ್ಣ ಬದಲಾವಣೆ. ಓ, ನೀನು ಸ್ವಾಮಿ ಇಲ್ಲಿ ದೆವ್ವ ಹಿಡಿದಂತ ವ್ಯಕ್ತಿ, ಸಂಪೂರ್ಣ ಬಿಡುಗಡೆ ಹೊಂದಂತವನು ಬಂದು ನಿಲ್ತಾ ಇರ್ತಾನೆ. ಸ್ವಾಮಿ, ನೀನು ನನ್ನೆಲ್ಲ ಬಿಡಿಸಿದೆ, ಎಲ್ಲ ಆಗಿದೆ, ನಾನು ನಿನ್ನೊಟ್ಟಿಗೆನೇ ಇರ್ತೇನೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. Good decision, right? ಬಹಳ ಒಳ್ಳೆಯ ನಿರ್ಧಾರ ಅಲ್ರಿ? Very good decision. ಬಹಳ ಒಳ್ಳೆ ನಿರ್ಧಾರ. But what Jesus told him? ಆದ್ರೆ ಯೇಸು ಅವನಿಗೆ ಏನ್ ಹೇಳ್ತಾ ಇದ್ದಾನೆ ಉತ್ತರ? Jesus told to him, ಯೇಸು ಆತನಿಗೆ ಹೇಳ್ತಾನೆ, go back to your home. ನಿನ್ನ ಮನೆಗೆ ಹೋಗು. Go there. ಅಲ್ಲಿ ಹೋಗು ಮನೆಗೆ. And go and tell to your family people. ನಿನ್ನ ಕುಟುಂಬದ ಜನರಿಗೆ ಹೇಳು. Go and tell to all your family people. ನಿನ್ನ ಕುಟುಂಬದ ಎಲ್ಲಾ ಜನರಿಗೆ, ಸದಸ್ಯರಿಗೆ ಇದನ್ನು ತಿಳಿಸು. What God has done to you. ನಿನಗೆ ದೇವರು ಏನೇನು ಉಪಕಾರಗಳನ್ನು ಮಾಡಿದ್ದಾನೋ ಅವನ್ನೆಲ್ಲ ತಿಳಿಸು. Sometimes, when I was preparing and reading and studying, Jesus is very interesting God. ಕೆಲವೊಂದು ಸಾರಿ ನಾನು ಈ ವಾಕ್ಯ ಭಾಗವನ್ನು ಸಿದ್ಧಪಡಿಸುವಾಗ, ಓದುವಾಗ, ಸಿದ್ಧಪಡಿಸುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಕೆಲವೊಂದ್ಸತಿ ಆತನ ಬಗ್ಗೆ ನೋಡುವಾಗ ಬಹಳ ವಿಶೇಷವಾಗಿರುವಂತ ವ್ಯಕ್ತಿತ್ವ ಕಂಡು ಬರ್ತದೆ ಆತನ. I was thinking that why Jesus told this man to go home and tell everyone, go and tell. ಯಾಕೆ ಈ ವ್ಯಕ್ತಿಗೆ ಯೇಸು ಸ್ವಾಮಿ ಹೋಗಿ ಎಲ್ಲರಿಗೂ ಹೇಳು ಅನ್ನುವಂತ ಮಾತು ಹೇಳಿದ ಅನ್ನುವಂತ ಪ್ರಶ್ನೆನ ನಾನು ಕೇಳುವಂತ ಸಂದರ್ಭದಲ್ಲಿ, If you also have that question, ಆ ರೀತಿ ಪ್ರಶ್ನೆ ನಿಮ್ ಕಡೆನೂ ಇದ್ರೆ you discuss after the service. ಸರ್ವಿಸ್ ಆದ ನಂತರ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿ. Why Jesus might have told that. ಯಾಕೆ ಯೇಸು ಆ ರೀತಿ ಹೇಳಿದನು ಅಂತ ಹೇಳಿ. But I understand. ನನಗೆ ಅರ್ಥವಾದಂತ ರೀತಿಯಲ್ಲಿ ನನಗೆ ಅರ್ಥವಾದದ್ದು, when Jesus removed the demon from the demon possessed man, and you know that all the demons went where? In the pigs. ಇಲ್ಲಿ ನಾವು ಗಮನಿಸ್ತೇವೆ, ಇಲ್ಲಿ ದೆವ್ವ ಹಿಡಿದಿರುವಂತ ವ್ಯಕ್ತಿಯಿಂದ ದೆವ್ವಗಳನ್ನ ತೆಗೆದು ಹಾಕಿದ ನಂತರ ದೆವ್ವಗಳೆಲ್ಲ ಎಲ್ಲಿ ಹೋದವ್ರಿ? ಹಂದಿಗಳ ಒಳಗೆ ಹೊಕ್ಕಿದ್ವು. Okay, and those handi went where? ಹಂದಿಗಳು ಎಲ್ಲಿ ಹೋದವ್ರಿ? And they all died. They went in the water and died. ಅವೆಲ್ಲ ನೀರಿನಲ್ಲಿ ಮುಳುಗಿ ಸತ್ತು ಹೋಗ್ಬಿಟ್ರಿ. These handis were, these pigs were somebody's pigs. ಓ, ಈ ಹಂದಿಗಳು ಯಾರೋ ಬೇರೆಯವ್ರ ಹಂದಿಗಳು. Think of somebody's pig business, yarana chicken farm business, and all the pigs, if it goes off, that person's business loss, right? ಓ, ಇಲ್ಲಿ ನೋಡ್ರಿ, ಹಂದಿ ಬಿಸ್ನೆಸ್ ಆ ವ್ಯಕ್ತಿ ಬೇರೊಬ್ಬನ ಯಾರೋ ನಡ್ಸಾತಾನ, ಈ ದೆವ್ವಗಳು ಹಂದಿಯಲ್ಲಿ ಹೊಕ್ಕಿದ್ವು, ಹಂದಿಗಳು ಸತ್ವು, ಆತನ ಬಿಸ್ನೆಸ್ ಏನಾಗ್ಬೇಕು ಯೋಚಿಸ್ರಿ. And so those people, they said, hey, we don't want this Jesus, this is loss.
He has come in our down here, and here our all these things is going in the water. We don't want this Jesus. Please tell him to go away from this village. ಇಲ್ಲಿ ವ್ಯಕ್ತಿಗಳು ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಅಯ್ಯೋಯ್ಯೋ ಈ ವ್ಯಕ್ತಿ ಯೇಸು ಮಾತ್ರ ನಮಗೆ ಬೇಡ, ಯಾಕಂತಂದ್ರೆ ಇವನು ಬಂದಂದ್ರೆ ನಮ್ಗೆಲ್ಲಾ ಬಿಸ್ನೆಸ್ ಲಾಸ್ ಆಗಿ ಹೋಗ್ತದೆ, ಅದಕ್ಕೋಸ್ಕರ ಈ ವ್ಯಕ್ತಿ ಬೇಡ. But this Jesus was more busy with the kingdom business. ಆದ್ರೆ ಯೇಸು ಸ್ವಾಮಿ ಬಹಳ ಬ್ಯುಸಿ ಆಗಿರುವಂತ ವಿಷಯ ಏನಂತಂದ್ರೆ, ಮಾಡ್ತಾ ಇರೋ ಬಿಸ್ನೆಸ್ ಏನಂತಂದ್ರೆ ದೇವರ ರಾಜ್ಯದ ವಿಷಯದ ಕುರಿತಾಗಿರುವಂತ ಕಾರ್ಯಗಳನ್ನು. He was interested in the souls, those who were in the village. He said to this demon possessed man, go and sell, that everybody will know that Jesus can do good for all the people. ಓ, ಇಲ್ಲಿ ಕೇವಲ ಆತನ ಹೊರಗಿನ ಸಂಗತಿಗಳಲ್ಲ, ಆದ್ರೆ ಪ್ರತಿಯೊಬ್ಬೊಬ್ಬ ಆ ಊರಿನಲ್ಲಿರುವಂತ ಆತ್ಮಗಳ ವಿಷಯದ ಕುರಿತು ಆತನಿಗೆ ಚಿಂತೆ ಇತ್ತು. ಅದಕ್ಕೋಸ್ಕರ ಆ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ, ನೀನು ಹೋಗಿ ಎಲ್ಲ ವಿಷಯಗಳನ್ನು ಹೇಳು, ಯೇಸು ಬಹಳ ಒಳ್ಳೆಯ ಸಂಗತಿಗಳನ್ನು ನಿಮ್ಮ ಜೀವನಕ್ಕೂ ಸಹ ಇದರ ಮೂಲಕ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ. Jesus is not only interested in your business, but Jesus is interested in you. ಯೇಸು ಸ್ವಾಮಿ ನೀನು ಮಾಡ್ತಾ ಇರುವಂತ ಬಿಸ್ನೆಸ್ ವಿಷಯದಲ್ಲಿ ಮಾತ್ರ ಆಸಕ್ತಿ ಅಂತಲ್ಲ, ನಿನ್ನ ವೈಯಕ್ತಿಕ ಜೀವನದಲ್ಲಿ ನಿನ್ನ ವಿಷಯದಲ್ಲಿ ಆತನ ಆಸಕ್ತಿ ಉಳ್ಳವನಾಗಿದ್ದಾನೆ. And he wants to save us. ಆತನ ನಮ್ಮನ್ನು ರಕ್ಷಿಸಲು He ಬಯಸ್ತಾನೆ. wants to save us till eternity. ಓ, ನಿತ್ಯತ್ವದವರೆಗೂ ಆತನ ನಮ್ಮನ್ನು ರಕ್ಷಿಸಲು ಬಯಸ್ತಾನೆ. Hallelujah. ಹಾಲೆಲೂಯಾ. Jesus wants to save us till eternity. ನಿತ್ಯದವರೆಗೂ ಆತನ ನಮ್ಮನ್ನು ರಕ್ಷಿಸುವ ಆತನಾಗಿದ್ದಾನೆ. And that man went back and said and told to his family members. ಆ ವ್ಯಕ್ತಿ ಯೇಸು ಹೇಳಿರುವಂತೆ ಹೋಗಿ ತನ್ನ ಕುಟುಂಬದ ಸದಸ್ಯರಿಗೆ ಆತನ ತಿಳಿಸ್ತಾನೆ. When Jesus was on this earth, he was declaring, proclaiming the good news of the kingdom. ಓ, ಯೇಸು ಸ್ವಾಮಿ ಭೂಲೋಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತನು ದೇವರ ರಾಜ್ಯದ ವಿಷಯದ ಕುರಿತಾಗಿರುವಂತ ಸತ್ಯಾರ್ಥಗಳನ್ನ ವಿಷಯಗಳನ್ನ ಸುವಾರ್ತೆಯನ್ನ ಸಾರ್ತಾನೆ ಇದ್ನು. Good news of the kingdom. ದೇವರ ರಾಜ್ಯದ ವಿಷಯವಾಗಿರುವಂತ ಶುಭ ಸಮಾಚಾರ. And what is the good news of the kingdom? ಓ, ದೇವರ ರಾಜ್ಯದಕ್ಕೆ ಸಂಬಂಧಪಟ್ಟಂತ ಶುಭ ಸಮಾಚಾರ ಅಂದ್ರೆ ಏನು? Same book of Mark 1:15. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಆ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. What does it say? ಅಲ್ಲಿ ಏನ್ ಹೇಳ್ತದೆ? 1:15. Please read. ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನ ನಂಬಿ ಎಂದು ದೇವರ ಸುವಾರ್ತೆಯನ್ನ ಸಾರಿ ಹೇಳಿದನು. The time has come. ಕಾಲವು ಪರಿಪೂರ್ಣವಾಯಿತು. The time has come. ಕಾಲವು ಪರಿಪೂರ್ಣವಾಯಿತು. The time has come. ಕಾಲವು ಪರಿಪೂರ್ಣವಾಗಿದೆ. The kingdom of God is near. ದೇವರ ರಾಜ್ಯ ಸಮೀಪಿಸಿತು. Repent and believe the good news. ಅದಕ್ಕೋಸ್ಕರವೇ ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನ ನಂಬ್ರಿ. Repent and believe. ಪಶ್ಚಾತ್ತಾಪ ಪಟ್ಟು ಆ ಸುವಾರ್ತೆಯನ್ನ ನಂಬ್ರಿ. The purpose of Jesus coming in this world was that if we do not repent of our sins, we will be the resident people of hell. ಈ ಯೇಸು ಸ್ವಾಮಿ ಭೂಲೋಕಕ್ಕೆ ಬರುವುದಕ್ಕೆ ಮುಖ್ಯ ಕಾರಣ ಅಂತಂತಂದ್ರೆ ಆತನು ನಮ್ಮನ್ನ ರಕ್ಷಿಸುವುದಕ್ಕಾಗಿ. ಆದ್ರೆ ಆ ಪಶ್ಚಾತ್ತಾಪವನ್ನ ನಾವು ಪಡದೆ ಆತನ ಕಡೆ ತಿರುಗಿಕೊಳ್ಳದಿದ್ದಲ್ಲಿ ನರಕವು ನಾವು ವಾಸಿಸುವಂತ ಸ್ಥಳವಾಗ್ಲಿಕ್ಕೆ ಸಾಧ್ಯ. Repent. ಪಶ್ಚಾತ್ತಾಪ ಪಡು. Repent and believe the good news. ಓ, ಶುಭ ಸಂದೇಶವನ್ನ ನಂಬು. Repent. ಪಶ್ಚಾತ್ತಾಪ ಪಡು. When I have been praying since last week, ಕಳೆದಂತ ವಾರದಿಂದ ನಾನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ, and then when I was thinking that this is almost a year of corona, ಕೊರೋನಾದ 1 ವರ್ಷ ಆಗ್ಲಿಕ್ಕೆ ಬಂತು ಅಂತ ಯೋಚಿಸ್ತಾ ಇದ್ದೆ. whole thing had shut down. ಎಲ್ಲ ಸಹ ಸಂಪೂರ್ಣವಾಗಿ ಶಟ್ ಡೌನ್ ಆಗಿ ಹೋಗ್ಬಿಟ್ಟಿದೆ. We all have gone through that. ಆ ಒಂದು ವಿಷಯದಿಂದ ನಾವೆಲ್ಲರೂ ಹಾದು ಹೋದಿವು. And now it opened again. ಈಗೆಲ್ಲವೂ ಲಾಕ್ ಡೌನ್ ಆಗಿದ್ದು ಈಗ ಓಪನ್ ಆಗಿ ಎಲ್ಲ We say corona, 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 but we have forgotten that how it was locked down. ಓ, ನಾವು ಕೊರೋನಾ ಕೊರೋನಾ ಅಂತೇವೆ, ಆದ್ರೆ ಲಾಕ್ ಡೌನ್ ಹೇಗಿತ್ತು ಅನ್ನೋದನ್ನ ನಾವು ನೆನಪಾರ್ಬಿಟ್ಟಿದ್ದೇವೆ ಈಗ. And it feels like if again it gets locked down for 5 months, 6 months, what will happen? ಓ, ಈಗ ಏನು 4 ಅಥವಾ 5 ತಿಂಗಳು ತಿರುಗಿ ಮತ್ತು ಲಾಕ್ ಡೌನ್ ಆಗ್ಬಿಟ್ರೆ ಹೇಗೆ? Do we want to go through the same challenging life? ಅದೇ ರೀತಿ ಸಮಸ್ಯೆ ಲಾಕ್ ಡೌನ್ ಆದಂತ ಸಂದರ್ಭದಲ್ಲಿ ಆಗ್ಬೇಕಂತ ನಾವು ಬಯಸ್ತೇವಾ? Do you want to be shut down in the room and can't go out, can't talk to people, can't meet people, can't share joy, can't share happiness, nothing but just shut down in the house? ಓ, ನೀವು ಬಯಸ್ತೀರಾ ಮನೆಯಲ್ಲಿ ಬಾಗಿಲನ್ನು ಹಾಕಿಕೊಂಡು ಪಕ್ಕದವ್ರೊಟ್ಟಿಗೆಲ್ಲ ಬೇರೆಯವ್ರೊಟ್ಟಿಗೆಲ್ಲ ಕಷ್ಟ ಇಲ್ಲ, ದುಃಖ ಇಲ್ಲ, ಯಾರೊಟ್ಟಿಗೆ ಹಂಚೋರಿಲ್ಲ, ಮಾತಾಡೋರಿಲ್ಲ ಅಂತ ಹೇಳುವಂತ ರೀತಿಯಲ್ಲಿ ತಿರುಗಿ ಒಂದೇ ರೂಮಿನಲ್ಲಿ ಕಟ್ಟಿ ಹಾಕಿರುವಂತ ಪರಿಸ್ಥಿತಿಯಲ್ಲಿ ಇರಲು ಬಯಸ್ತೀರಾ? We remember that when last year in the month of July, when we went through corona from 16th of July till 10th of August, we were just locked down in the house. ಕಳೆದಂತ ವರ್ಷದಲ್ಲಿ ಜುಲೈ 16ರಂದು ನಾವು ಅಲ್ಲಿಂದ ಹಿಡಿದು ಆಗಸ್ಟ್ ತಿಂಗಳವರೆಗೂ ನಾವು ಮನೆಯಲ್ಲಿಯೇ ಲಾಕ್ ಡೌನ್ ಆಗಿರುವಂತ ಪರಿಸ್ಥಿತಿಯಲ್ಲಿ ಇದ್ವು.
It was feeling like we are somewhere lost. ನಾವು ಎಲ್ಲೋ ಕಳೆದುಕೊಂಡು ಹೋಗ್ಬಿಟ್ಟಿದ್ದೇವೋ ಅನ್ನುವಂತ ರೀತಿಯೊಳಗೆ ನಮ್ಗೆ ಅನಿಸ್ತಾ ಇತ್ತು. So much of fear. ಬಹಳ ಭಯ. So what will happen? What will happen? ಏನಾಗ್ತದೆ ಅನ್ನುವಂತ ಭಯ. And world is going through that. ಇಡೀ ವಿಶ್ವವೇ ಎಲ್ಲ ಇದ್ರ ಮೂಲಕ ಹಾದು ಹೋಗ್ತಾ ಇತ್ತು. But thank God ದೇವರಿಗೆ ಧನ್ಯವಾದ that He is our God. ಆತನು ನಮ್ಮ ದೇವರಾಗಿದ್ದಾನೆ. He knows what is happening in His world. ಆತನ ಲೋಕದಲ್ಲಿ ಏನು ನಡೀತಾ ಇದೆ ಅನ್ನುವಂತ ಮಾಹಿತಿ ಆತನಿಗೆ ಗೊತ್ತು. Jesus knows what is happening in His world. ಆತನು ಸೃಷ್ಟಿಸಿರುವಂತಹ ಲೋಕದಲ್ಲಿ ಏನಾಗ್ತಾ ಇದೆ ಅನ್ನೋದು ಆತನಿಗೆ ಗೊತ್ತು. Kingdom of God has come. ದೇವರ ರಾಜ್ಯ ಸಮೀಪಿಸಿತು. Kingdom of God has come. ದೇವರ ರಾಜ್ಯ ಸಮೀಪಿಸಿತು. Repent. ಪಶ್ಚಾತ್ತಾಪ ಪಡು. Repent. ಪಶ್ಚಾತ್ತಾಪ ಪಡು. Believe. ನಂಬು. Believe the good news. ಶುಭ ಸಮಾಚಾರವನ್ನು ನಂಬು. Many people are there in the world, those who are not able to understand the gospel or good news of Jesus Christ, and that's why they are misunderstanding. ಅನೇಕ ಜನರು ಲೋಕದಲ್ಲಿದ್ದಾರೆ, ಯೇಸುವಿನ ಈ ಸಂದೇಶವನ್ನು ಅವರು ಅರ್ಥ ಮಾಡಿಕೊಳ್ಳದೆ ಇರುವಂತ ರೀತಿಯೊಳಗೆ ಜೀವಿಸ್ತಾ ಇರುವುದನ್ನು ನಾವು ನೋಡ್ತೇವೆ. They are not able to understand Jesus Christ. ಯೇಸುವನ್ನು ಅವರು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. I remember my earlier days of faith life. ನನ್ನ ಒಂದು ನಂಬಿಕೆಯ ಪ್ರಾರಂಭದ ಸಮಯದಲ್ಲಿ ಕಳೆದಂತ ಸಂದರ್ಭದಲ್ಲಿ ನನಗೆ ನೆನಪಿದೆ. I did not know much about cross. ನನಗೆ ಕ್ರೂಜೆ ಬಗ್ಗೆ ಹೆಚ್ಚು ಮಾಹಿತಿ ಇದ್ದಿದ್ದಿಲ್ಲ. I knew that this cross symbol is used by Christians. ನನಗೆ ಒಂದು ಗೊತ್ತಿತ್ತು, ಈ ಕ್ರೂಜೆ ಕ್ರಾಸ್ ಅನ್ನುವಂಥದ್ದು ಕ್ರೈಸ್ತರು ಉಪಯೋಗಿಸುವಂತ ಒಂದು ಚಿಹ್ನೆ ಅನ್ನೋದು. I knew little bit of that. Okay, on this cross Jesus Christ was crucified. ಯೇಸುವನ್ನ ಕ್ರೂಜೆಗೆ ಈ ಒಂದು ಕ್ರೂಜೆಯ ಮೇಲೆ ಹಾಕಿದ್ರು ಅನ್ನುವಂತ ಮಾಹಿತಿ ನನಗೆ ಗೊತ್ತಿತ್ತು But ಅಷ್ಟೇ. somehow cross used to attract me. ಹೇಗೋ ಏನೋ ಗೊತ್ತಿಲ್ಲ, ಯಾವಾಗ್ಲೂ ಕ್ರೂಜೆಯನ್ನ ಕ್ರಾಸ್ ಅನ್ನ ನಾವು ನೋಡುವಾಗ ನನ್ನನ್ನು ಅದು ಆಕರ್ಷಿಸ್ತಾ ಇತ್ತು. If I see somewhere plus, even the Bijli pole, electrical pole, if you see, it looks cross like. If you see, ಕೆಲವೊಂದ್ ಸಾರಿ ನೀವು ಎಲೆಕ್ಟ್ರಿಕ್ ಇವು ಕಂಬಗಳನ್ನ ನೀವು ನೋಡಿದ್ರು ಅವಕ್ಕೂ ಅನ್ನಿಸ್ತೈತೆ, ನೋಡ್ಬೇಕಾದ್ರೆ ಕ್ರೂಜೆ ಕ್ರಾಸ್ ಇದ್ದಂತೆ ಕಾಣಿಸ್ತವೆ. You travel in the bus, you see that so many electrical pole will be there, and I used to count them. It looks like cross. It looks like cross. Jesus Christ. This is Jesus Christ cross. ಅನೇಕ ಸಾರಿ ನೀವು ಬಸ್ಗಳಲ್ಲಿ ಎಲ್ಲಾದ್ರೂ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ನೀವು ನೋಡ್ಬೋದು, ಕರೆಂಟಿನ ಒಂದು ಕಂಬಗಳು ಇರುವಾಗ ಅವೆಲ್ಲ ಕ್ರಾಸ್ ಕತೆ ಅಂತ ಇರುವಂತದ್ದು ಇರ್ತದೆ. ಅಂತ ಸಂದರ್ಭದಲ್ಲಿ ನಾ ಎಣಿಸ್ತಾ ಇದೆ, ಯೇಸು ಸ್ವಾಮಿ ಕ್ರೂಜೆ, ಯೇಸು ಸ್ವಾಮಿ ಕ್ರೂಜೆ ಅಂತೆ. There was nobody in my place who could explain to me that what had happened on the cross. ಈ ಕ್ರೂಜೆಯಲ್ಲಿ ಏನಾಯಿತು ಎನ್ನುವಂತ ಸಂಗತಿಗಳನ್ನ ನನಗೆ ಹೇಳುವುದಕ್ಕೆ ಆ ಸಂದರ್ಭದಲ್ಲಿ ಯಾರು ಇದ್ದಿದ್ದಿಲ್ಲ. I did not know much about cross, but I knew one thing, that Jesus Christ had died on the cross for human being. ಅಲ್ಲಿ ನನಗೆ ಹೆಚ್ಚು ಮಾಹಿತಿ ಇದ್ದಿದ್ದಿಲ್ಲ, ಆದ್ರೆ ಮನುಷ್ಯರಿಗಾಗಿ ಯೇಸು ತನ್ನ ಪ್ರಾಣವನ್ನ ಆ ಕ್ರೂಜೆ ಮೇಲೆ ಕೊಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಮಾತ್ರ ಇತ್ತು. The cross where our sins were borne by Jesus Christ. ಯೇಸು ಸ್ವಾಮಿ ಆ ಕ್ರೂಜೆ ಮೇಲೆ ನಮ್ಮ ಪಾಪಗಳನ್ನು ಹೊತ್ತುಕೊಂಡಿರುವಂತ ಸ್ಥಳ ಅದು ಕ್ರೂಜೆ ಆಗಿತ್ತು. My younger siblings, those who are there, and if my mom used to ask me go and buy something, then I used to take the money, and mommy will say that Bina go and come soon. Every mother says that. ಪ್ರತಿ ಸಾರಿ ಮನೆಯಲ್ಲಿ ಏನಾದ್ರೂ ತೆಗೆದುಕೊಂಡು ಬಾ ಅಂತ ಮಮ್ಮಿಯವರು ಹೇಳುವಂತ ಸಂದರ್ಭದಲ್ಲಿ ಲಘು ಹೋಗಿ ಲಘು ಬಾ ಅಂತ ಅವರು ಹೇಳ್ತಾ ಇದ್ರು. And my house culture is that they will not send us alone. They will send, go take your brother or sister and go to the shop and come. ನಮ್ಮ ಮನೆ ಪದ್ಧತಿ, ಆ ದಿನಗಳ ಪದ್ಧತಿ ಏನಂತಂದ್ರೆ ಒಬ್ಬರ ಕಳ್ಸೋದಿಲ್ರಿ ಹೊರಗಡೆ, ತಮ್ಮ ತಂಗಿ And ಯಾರನ್ನ ಕರ್ಕೊಂಡು ಹೋಗಂತ. every time Bina is ready to go and buy something from the shop and come very soon, and that's why I was always given the money to go and do the shopping and come back. ಯಾಕಂದ್ರೆ ಪ್ರತಿ ಸಾರಿ ಅಕ್ಕ ಅವ್ರಿಗೆ ರೊಕ್ಕ ಕೊಟ್ರೆ ಅವರು ಮಾತ್ರ ಹೋಗಿ ಲಘು ತೆಗೆದುಕೊಂಡು ಬೇಗನೆ ವಾಪಸ್ ಬರ್ತಾ ಇದ್ರು. ಅದಕ್ಕೋಸ್ಕರ ಪ್ರತಿ ಸಾರಿ ಅವ್ರದ್ದೇ ಹೆಸರು ಹಿಡಿದು ಅವ್ರನ್ನೇ ಕಳಿಸ್ತಾ ಇದ್ರು. But one thing I used to do was, ಒಂದು ಸಂಗತಿ ನಾವು ಹೋದಂತ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ, take one of the brother or sister, we are 8 of us, ನಾವು 8 ಜನ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು, hold the hand, ಒಬ್ಬ ತಮ್ಮನನ್ನ ನಾ ಕರ್ಕೊಳ್ತಾ take ಇದ್ದೆ, the money and ಕೈ bag. ಹಿಡಿತಾ ಇದ್ದೆ, ಹಣವನ್ನು ತೆಗೆದುಕೊಂತಾ ಇದ್ದೆ, ಬ್ಯಾಗ್ ಅನ್ನು ತೆಗೆದುಕೊಳ್ತಾ ಇದ್ದೆ. I know which shop I have to go and buy things. ಎಲ್ಲಿ ಹೋಗಿ ಯಾವ ಸಂಗತಿ ತೆಗೆದುಕೊಳ್ಬೇಕನ್ನುವಂಥದ್ದು ನನ್ಗೆ ಗೊತ್ತಿತ್ತು, ಅಂಗಡಿಗೆ ಹೋಗ್ಬೇಕನ್ನೋದು. But my heart wants to see cross. ಆದ್ರೆ ನನ್ನ ಹೃದಯದಲ್ಲಿ ಮಾತ್ರ ಕ್ರಾಸ್ ಅನ್ನ ನೋಡ್ಬೇಕು, ಕ್ರೂಜೆ ನೋಡ್ಬೇಕನ್ನುವಂತ ಬಯಕೆ. At home I can't see anywhere any cross. ಎಲ್ಲಿನೂ ಸಹ ಕ್ರಾಸ್ ಕಾಣ್ತಾ ಇಲ್ಲ. So I used to hold my brother's hand or sister's hand and go to the medical stores, and every medical store you see there will be cross. ನಾನು ತಮ್ಮನ ಕರ್ಕೊಂಡು ಏನ್ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಎಲ್ಲಿ ಕಾಣೋದಿಲ್ಲ ಅಂತ ಹೇಳಿ ನಾ ಮೆಡಿಕಲ್ ಸ್ಟೋರ್ಗಳಿಗೆ ಹೋಗ್ತಾ ಇದ್ದೆ.
ಅಲ್ಲಿ ಹೋದಂತ ಸಂದರ್ಭ ನಿಮ್ಗೆ ಗೊತ್ತಿದೆ, ಕ್ರಾಸ್ ಇರುವಂತ ಚಿತ್ರ ಅಲ್ಲಿ ಇರ್ತಾ ಇತ್ತು. It will be white, it will be red, it will be whatever color they want to paint, but there will be a cross. ಒಂದ್ಸಾರಿ ವೈಟ್ ಕಲರ್ ಇರ್ತಿತ್ತು, ಒಂದ್ಸಾರಿ ರೆಡ್ ಕಲರ್ ಇರ್ತಿತ್ತು. ಯಾವುದೇ ಕಲರ್ ಅವ್ರು ಪೇಂಟ್ ಮಾಡದಂತೆ ಆ ಒಂದು ಕಲರ್ ಅಲ್ಲಿ ಇರ್ತಾ ಇತ್ತು. Where there is no gospel reached, Jesus Christ is working in those places and he is speaking through his cross. ಎಲ್ಲಿ ಈ ಒಂದು ಸುವಾರ್ತೆ ಮುಟ್ಟದಿರುವಂತ ಸಂದರ್ಭದ ಸ್ಥಳದಲ್ಲಿಯೂ ಸಹ ಯೇಸು ಸ್ವಾಮಿ ಈಗಲೂ ಸಹ ಆ ಒಂದು ಕಾರ್ಯವನ್ನ ಮಾಡುವುದ್ರ ಮೂಲಕವಾಗಿ ಯೇಸು ಇರುವಿಕೆಯನ್ನು ವ್ಯಕ್ತಪಡಿಸುವುದನ್ನು ನಾವು ಗಮನಿಸ್ತೇವೆ. Cross attracts. ಕ್ರೂಜೆ ಅದು ಆಕರ್ಷಿಸ್ತದೆ. Cross has got to do a lot with our life. ನಮ್ಮ ಜೀವನದೊಟ್ಟಿಗೆ ದೊಡ್ಡ ಕಾರ್ಯವನ್ನ ಮಾಡುವಂತ ಅನೇಕ ಸಂಗತಿಗಳು ಕ್ರೂಜೆಯಲ್ಲಿದೆ. And that cross is story, dear friends, we are bought by that cross. ಆ ಒಂದು ಕ್ರೂಜೆ ನಿಮಿತ್ತವೇ ನಾವು ಕೊಂಡುಕೊಳ್ಳಲ್ಪಟ್ಟಿದ್ದೇವೆ ಪ್ರಿಯ ಸ್ನೇಹಿತರೆ. Jesus Christ gave his life on the cross, and because of him we have got the redeemed life and rescued life. ಓ ಯೇಸು ಸ್ವಾಮಿ ಆ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟಿರುವ ನಿಮಿತ್ತದಿಂದ ನಾವೆಲ್ಲರೂ ರಕ್ಷಿಸಲ್ಪಟ್ಟವರಾಗಿ ಈ ಸ್ಥಳದಲ್ಲಿ ಈ ಸಮಯದಲ್ಲಿ ಇದ್ದೇವೆ. Many times I just become alone myself, and I keep thinking of cross, and I say, God, that was my place actually. ಅನೇಕ ಸಾರಿ ನಾನು ಏಕಾಂಗಿರುವಂತ ಸಂದರ್ಭದಲ್ಲಿ ಆ ಕ್ರೂಜೆ ಬಗ್ಗೆ ಯೋಚಿಸಿ ನಾನು ಹೇಳ್ತೇನೆ, ಯೇಸುವೆ ನಾನು ಆ ಸ್ಥಳದಲ್ಲಿ ಇರಬೇಕಾಗಿತ್ತು. I know my sins. ನನಗೆ ಗೊತ್ತು ನನ್ನ ಪಾಪಗಳು. I know my sins. ನನಗೆ ಗೊತ್ತು ನನ್ನ I ಪಾಪಗಳು. know what all sins I am doing. ನಾನು ಏನೇನು ಪಾಪ ತಪ್ಪುಗಳನ್ನು ಮಾಡ್ತಾ ಇದ್ದೇನೆ ಎಂಬುದನ್ನು ನನಗೆ ಗೊತ್ತು. My eyes sin. ನನ್ನ ಕಣ್ಣು ಪಾಪ ಮಾಡ್ತದೆ. My mouth sins. ನನ್ನ ಬಾಯಿ ಪಾಪ ಮಾಡ್ತದೆ. My mind sins. ನನ್ನ ಮನಸ್ಸು ಬುದ್ಧಿ ಪಾಪ My ಮಾಡ್ತದೆ. hand sins. ನನ್ನ ಕೈ ಪಾಪ ಮಾಡ್ತದೆ. My heart sins. ನನ್ನ ಹೃದಯ ಪಾಪ ಮಾಡ್ತದೆ. All these sinful things, it was me who should have been on the cross, but thank you Jesus that you bore my sin and you died on the cross ಈ for me. ಎಲ್ಲ ಸಂಗತಿಗಳ ನಿಮಿತ್ತದಿಂದ ನಾನು ಆ ಕ್ರೂಜೆ ಮೇಲೆ ಇರಬೇಕಾಗಿತ್ತು ಸ್ವಾಮಿ, ಆದ್ರೆ ನಿನಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ, ನೀನು ನನ್ನ ಪರವಾಗಿ ಆ ಪಾಪಗಳನ್ನು ಹೊತ್ತಿಕೊಂಡು ನಿನ್ನ ಪ್ರಾಣವನ್ನ ಕೊಟ್ಟಿದ್ದಕ್ಕಾಗಿ. Hallelujah. 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 Same Jesus has loved you, dear friends. ಅದೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಸ್ನೇಹಿತರೆ. That Jesus loves you. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. The one who has forgiven our sins. ನಮ್ಮ ಪಾಪಗಳನ್ನು ಕ್ಷಮಿಸಿದಾತನು. And the one who has made the way for us, that if we follow him, if we abide in him, we will be the part of his kingdom. ನಾವು ಆತನೊಟ್ಟಿಗಿದ್ದು ಆತನಲ್ಲಿ ನೆಲೆ ಊರಿದವರಾಗಿದ್ದಲ್ಲಿ ನಾವು ಆತನ ರಾಜ್ಯದ ಸದಸ್ಯರಾಗ್ತೇವೆ ಅಂತ ಹೇಳಿದ ಆತನು. And that's why ಅದಕ್ಕೋಸ್ಕರವೇ when Jesus died ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟಂತ and ಸಂದರ್ಭ rose again, ತಿರುಗಿ ಆತನು ಎದ್ದು ಬಂದನು. Matthew 28:18-20. ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 18-20ರಲ್ಲಿ ನಾವು ಗಮನಿಸುವಾಗ 28:18-20. 18-20 ವಚನ ನಾವು ನೋಡಿದ್ರೆ ಮತ್ತಾಯನ Go ಸುವಾರ್ತೆ, to the nations. ನೀವು ಎಲ್ಲ ಕಡೆ ಹೋಗ್ರಿ, Go and teach and preach and proclaim the good news. ದೇವರ ರಾಜ್ಯದ ಶುಭ ಸಮಾಚಾರವನ್ನ ಹೋಗಿ ಎಲ್ಲ ಜನರಿಗೆ ತಿಳಿಸ್ರಿ, ಲೋಕದ ಕಟ್ಟ ಕಡೆವರೆಗೆ ಹೋಗ್ರಿ. Go and tell what God has done in your life. ನಿನ್ನ ಜೀವನದಲ್ಲಿ ದೇವರು ಏನೇನು ಮಾಡಿದ್ದಾನೆ ಅದನ್ನು ಹೋಗಿ ಇತರಿಗೆ ತಿಳಿಸು. Now God is not telling any one of us that don't tell. ಈಗ ದೇವರು ಎಲ್ಲಿ ಹೇಳ್ತಾ ಇಲ್ಲ, ಯಾರಿಗೂ ಹೋಗಿ ಹೇಳಬೇಡ್ರಿ ಅನ್ನುವಂತ ಮಾತು ಹೇಳ್ತಾ ಇಲ್ಲ. One secret, dear friends, if you really want to experience miracles in your life, ನಿನ್ನ ಜೀವನದಲ್ಲಿ ಅದ್ಭುತಗಳನ್ನ ಕಂಡುಕೊಳ್ಳಬೇಕಾಗಿದ್ದಲ್ಲಿ ಇರಬೇಕಾಗಿರುವಂತ ಒಂದು ರಹಸ್ಯ ಏನಂತಂದ್ರೆ, believe in Jesus, ಯೇಸುವನ್ನ ನಂಬು, experience his work, ಆತನು ಮಾಡುವಂತ ಕೆಲಸವನ್ನ ಅನುಭವಿಸು, and go and share. ಅದರ ನಂತರ ಅನುಭವ ಹೊಂದಿರುವುದನ್ನ ಹೋಗಿ ಇತರಿಗೆ ತಿಳಿಸು. The moment you share, Jesus becomes the part of that. Jesus starts working in that person's life, and Jesus starts working in our life too. ಯಾವಾಗ ನೀನು ಹೇಳ್ತೀಯೋ ಅಂತ ಸಂದರ್ಭದಲ್ಲಿ ದೇವರು ಹೇಳಿರುವಂತ ಆ ವ್ಯಕ್ತಿಯ ಜೀವನದಲ್ಲಿ ಕೆಲಸ ಮಾಡ್ಲಿಕ್ಕೆ ಆರಂಭಿಸ್ತಾನೆ. ಅಷ್ಟು ಮಾತ್ರವಲ್ಲದೆ ನಿನ್ನ ಜೀವನದಲ್ಲಿಯೂ ಆತನು ಕೆಲಸ ಮಾಡ್ಲಿಕ್ಕೆ ಆರಂಭಿಸ್ತಾನೆ. That's why that song, it says, go tell it on the mountains, over the hills and everywhere. What to say? Go tell it on the mountains, over the hills and everywhere that Jesus Christ is Lord. Jesus Christ is Lord. Proclaim. ಯೇಸುವೇ ಕರ್ತನು, ಯೇಸುವೇ ಒಡೆಯನೆಂಬುದನ್ನ ಹೋಗಿ ಬೆಟ್ಟ ಗುಡ್ಡಗಳ ಮೇಲೆ ನಿಂತು ಸಾರುವಂತದ್ದು ಎನ್ನುವಂತ ಹಾಡನ್ನ ನಾವು ಕೇಳ್ತೇವೆ. Go and share the gospel. ಹೋಗಿ ಸುವಾರ್ತೆಯನ್ನ ಸಾರ್ರಿ. Experience the gospel. ಆ ಸುವಾರ್ತೆಯ ಅನುಭವ ಹೊಂದ್ರಿ. Experience Jesus in your life. ಯೇಸುವನ್ನ ನಿಮ್ಮ ಜೀವನದಲ್ಲಿ ಅನುಭವವನ್ನು ಹೊಂದುವವರಾಗಿರ್ರಿ. Jesus is God of deliverance. ಯೇಸು ಸ್ವಾಮಿ ಬಿಡುಗಡೆಯ ಆತನು ದೇವರಾಗಿದ್ದಾನೆ. Jesus is God of all the blessings. ಎಲ್ಲ ಆಶೀರ್ವಾದಗಳ ದೇವರು ಯೇಸು
ಆಗಿದ್ದಾನೆ. Jesus is the God of healing. ಓ ಅದ್ಭುತಗಳಲ್ಲ ಅಷ್ಟೇ ಮಾತ್ರ ಅಲ್ಲ, ಸೌಖ್ಯತೆಯ ದೇವರು ಸಹ ಯೇಸು ಆಗಿದ್ದಾನೆ. Jesus is the God of peace. ಓ ಸಮಾಧಾನದ ಪ್ರಭು ಆತನಾಗಿದ್ದಾನೆ. But when rough time comes in life, ಜೀವನದಲ್ಲಿ ಕಠಿಣವಾದ ಪರಿಸ್ಥಿತಿಗಳು ಸನ್ನಿವೇಶಗಳು ಬರುವಾಗ, it comes when we follow Jesus. ಯಾವಾಗ ಬರ್ತಾವೋ ನಾವು ಯೇಸುವನ್ನು ಹಿಂಬಾಲಿಸ್ತೇವೆ. It comes whenever those who are the follower of Jesus Christ, it's not that all the time you are happy go lucky person. There will be tough time too. ಓ ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ ಅಂದ್ರೆ ಅದರ ಅರ್ಥ ಅಲ್ಲ ಯಾವಾಗ್ಲೂ ನಮ್ಮ ಜೀವನದಲ್ಲಿ ಒಳ್ಳೇದೇ ಆಗ್ತದೆ ಅಂತ ಹೇಳಿ ನಮ್ಮ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಬಂದೇ ಬರ್ತವೆ. But in the painful time, in the tough time, in the rough time, when Jesus says, do not be afraid, I am there with you. ನಿನ್ನ ಕಠಿಣ ಪರಿಸ್ಥಿತಿ, ನೋವಿನ ಸಮಸ್ಯೆ, ಇವೆಲ್ಲ ವಿಷಯಗಳಲ್ಲಿ ನೀನು ಹಾದು ಹೋಗುವಂತ ಸಂದರ್ಭದಲ್ಲಿ ಯೇಸು ನಿನ್ನೊಟ್ಟಿಗಿದ್ದು ಭಯ ಪಡಬೇಡ, ನಾನ್ ನಿನ್ನ ಸಂಗಡಿದ್ದೇನೆ ಅಂತ ಹೇಳುವಂತ ಮಾತನ್ನ ಹೇಳ್ತಾನೆ. I am there with you. ನಾನು ನಿನ್ನೊಟ್ಟಿಗಿದ್ದೇನೆ. I am there with you. ನಾನು ನಿನ್ನೊಂದಿಗಿದ್ದೇನೆ. I am there with you. ನಾನು ನಿನ್ನೊಂದಿಗಿದ್ದೇನೆ. You are not alone. ನೀನು ಏಕಾಂಗಿ ಅಲ್ಲ. I am there with you. ನಿನ್ನೊಂದಿಗೆ ನಾನಿದ್ದೇನೆ. I will give you victory. ನಾನು ನಿನಗೆ ಜಯ ಕೊಡ್ತೇನೆ. I will enable you to walk in your tough time. ನಿನ್ನ ಕಠಿಣ ಪರಿಸ್ಥಿತಿಗಳಲ್ಲಿ ನೀನು ನಡೆದು ಹೋಗುವಂತದ್ದು ನಿನಗೆ ಸಾಧ್ಯಗೊಳಿಸ್ತೇನೆ. Whatever you experience about Jesus in your life, ಯಾವ ಸಂಗತಿಗಳನ್ನ ಯೇಸುವಿನ ಮೂಲಕವಾಗಿ ನೀವು ಅನುಭವ ಹೊಂದಿದ್ದೀರೋ, go and tell. ಅದನ್ನ ಹೋಗಿ ಇತರರಿಗೆ ತಿಳಿಸ್ರಿ. Go and tell. ಹೋಗಿ ಇತರರಿಗೆ ತಿಳಿಸ್ರಿ. Open your mouth. ನಿಮ್ಮ ಬಾಯಿಗಳನ್ನ ತೆರೀರಿ. Go and tell people. ಹೋಗಿ ಜನರಿಗೆ ಇದನ್ನ ತಿಳಿಸ್ರಿ. 2 weeks, since 2 weeks I had lost my one of the key of the cupboard. 2 ವಾರಗಳಿಂದ ನಾನು ನನ್ನ ಕಬಡಿನ ಚಾವಿಯನ್ನ ಕೀಯನ್ನ ಕಳೆದುಕೊಂಡಿದ್ದೇನೆ. I told my staff also. ನನ್ನ ಸ್ಟಾಫ್ ಟೀಮ್ ನೊಟ್ಟಿಗೂ ಇದನ್ನ ಹೇಳಿದ್ವು. I have something in that cupboard I needed, but then I didn't get key, so I just kept on leaving. Okay, 2 weeks I did not get. ಆ ಕಬರ್ಡ್ ನಲ್ಲಿ ನನಗೆ ಬೇಕಾದ ವಸ್ತುಗಳಿದ್ವು, ಬಟ್ ಆ ಒಂದು ವಸ್ತುಗಳು ಈ ಕಬರ್ಡ್ ನಲ್ಲಿ ಇರುವಂತ ಕೀಯನ್ನ ಕಳೆದುಕೊಂಡಿರುವ ನಿಮಿತ್ತದಿಂದ, ಚಾವಿಯನ್ನ ಕಳೆದುಕೊಂಡಿರುವ ನಿಮಿತ್ತದಿಂದ ನನಗೆ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇದ್ದಿಲ್ಲ. All the sarees in that cupboard. ಎಲ್ಲ ಸಾರಿಗಳು ಸೀರೆಗಳು ಆ ಒಂದು ಕಬರ್ಡ್ ನಲ್ಲಿ ಇದ್ವು. I told pastor that tomorrow I'm wearing chudidar only and preaching because my all saree is in that cupboard. ನಾ ಪಾಸ್ಟರ್ಗೆ ಹೇಳ್ತಾ ಇದ್ದೆ, ನಾಳೆ ನನಗೆ ಸಂದೇಶ ಕೊಡುದಿದೆ, ನಾ ಚೂಡಿದಾರ ಹಾಕಿಕೊಂಡೆ ಸಂದೇಶ ಕೊಡ್ತೇನೆ, ಯಾಕಂದ್ರೆ ಎಲ್ಲಾ ಸಾರಿಗಳು ಸೀರೆಗಳು ಕಬರ್ಡ್ ನಲ್ಲಿವೆ, ಚಾವಿ ಇಲ್ಲ. But now you can know that what happened to that chavi. ನಿಮ್ಗೆ ಗೊತ್ತಾಗಿದೆ ಅಂತ ಅನಿಸ್ತದೆ ನೋಡಿದಾಗ ಈಗ ಆ ಚಾವಿ ಏನಾಯ್ತು ಅಂತ ಹೇಳಿ. I was reading, I was preparing, I was thinking of all the people that Lord, your word will work in people's life. All I'm praying, preparing, and then he asked me that, Bina, did you get the key? ಓ ನಾನು ಈ ಸಂದೇಶವನ್ನ ಸಿದ್ಧಪಡಿಸ್ತಾ ಇದ್ದೆ, ದೇವರೇ ಮಾತನಾಡು, ಅದನ್ನ ಸಿದ್ಧಪಡಿಸ್ತಾ ವಿಷಯದಲ್ಲಿ ಸಂತೋಷಿಸ್ತಾ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೆ. ಪಾಸ್ಟರ್ ಕಡೆ ಬಂದಂತ ಸಂದರ್ಭದಲ್ಲಿ ಅವ್ರು ಕೇಳಿದ್ರು, ನಿನಗೆ ಕೀ ಸಿಕ್ತಾ ಅಂತಂತ ಹೇಳಿ. And so I thought, okay, he reminded me, good. So I started searching the key. 9:45, 10 o'clock night, I was searching the key. ಓ ಅವ್ರು ತಿರುಗಿ ಹೇಳಿದಂತ ಸಂದರ್ಭದಲ್ಲಿ ಚಲೋ ಆಯ್ತು, ಅವ್ರು ನೆನ್ಪು ಮಾಡಿದ್ರು ಅಂತ ಹೇಳಿ 9:45 10 ಗಂಟೆ ಆಗಿತ್ತು. ತಿರುಗಿ ನಾನು ಆ ಚಾವಿಯನ್ನ ಕೀಯನ್ನು ಹುಡುಕ್ಲಿಕ್ಕೆ ಆರಂಭಿಸಿದೆ. I searched almost 25 minutes, like in the room. I searched all the possible places. I searched. ಒಂದು 20-25 ನಿಮಿಷ ಆದ್ರೂ ಎಲ್ಲೆಲ್ಲಿ ಸಾಧ್ಯನೋ ಎಲ್ಲಾ ಸ್ಥಳಗಳಲ್ಲಿ, ಮನೆಯಲ್ಲಿ ಎಲ್ಲಾ ಸ್ಥಳಗಳಲ್ಲಿ ನಾನು ಹುಡುಕಿದೆ. Sometimes it happens with you all also, right? I am one of you. ಹಾಕೈತಲ್ರಿ, ಕೆಲವೊಂದ್ಸಾರಿ ಈ ರೀತಿ ಆಗ್ತದೆ. I didn't get. ನನಗೆ ಸಿಗ್ಲಿಲ್ಲ. ಹೋಗ್ಲಿ ಬಿಡು. I just went and sat again and I started enjoy reading the word of God. ಓ ಸಿಗ್ಲಿಲ್ಲ ಅಂತ ಅಂದ್ಕೊಳ್ಳಿ, ಹೋಗ್ಲಿ ಬಿಡು ಅಂತ ಹೇಳಿ ನಾನು ತಿರುಗಿ ಬೈಬಲ್ ಅನ್ನು ತೆಗೆದುಕೊಂಡು ಓದ್ತಾ ಅದ್ರೊಳಗೆ ಸಂತೋಷ ಪಡ್ತಾ ಅದನ್ನೇ ನಾನು ಧ್ಯಾನಿಸ್ತಾ ಇದ್ದೆ. I went back and sat there. Table chair is there. My Bible and all was there. I sat. ನಾನು ಟೇಬಲ್ ಇತ್ತು, ಆ ಟೇಬಲ್ ಕಡೆ ಒಂದು ಚೇರ್ ಇತ್ತು, ಆ ಚೇರ್ ಮೇಲೆ ಹೋಗಿ ಕೂತ್ಕೊಂಡಂತ ಸಂದರ್ಭದಲ್ಲಿ some sound came from my pant. ನನ್ನ ಪ್ಯಾಂಟಿನಿಂದ ಒಂದು ಸೌಂಡ್ ಬರ್ಲಿಕ್ಕೆ ಆರಂಭಿಸ್ತು. ಬರ್ಲಿಕ್ಕೆ ಅಲ್ಲ ಅಂತ, but like no, this key something like no chavi sound, no something. So I just looked at and then saw the zip of the pant, side zip, and then I did like this. Oh, zip also can make the sound. ಓ ನಾ ಯೋಚಿಸಿದೆ, ಚಾವಿಗಳು ಸೌಂಡ್ ಮಾಡ್ತದಲ್ರಿ, ಆ ರೀತಿಯಾಗಿರುವಂತ ಸಪ್ಪಳ ಬರ್ತಾ ಇದ್ದೇವೆ ಅಂತ ಹೇಳಿ. ಆದ್ರೆ ನನ್ನ ಪ್ಯಾಂಟಿನ ಜಿಪ್ ಏನ್ ಬರ್ತದಲ್ಲ ಅದನ್ನು ನೋಡಿದೆ, ಅವು ಸೌಂಡ್ ಮಾಡ್ತಾವೋ ಏನೋ, ಶಬ್ದ ಮಾಡ್ತಾವ ಅಂತ ಹೇಳಿ ಯೋಚಿಸ್ಲಿಕ್ಕೆ ಆರಂಭ. So I did the zip like this, and then I put my hand and there is chavi there. ನಾನು ನನ್ನ ಪ್ಯಾಂಟಿನ ಜಿಪ್ ಅನ್ನ ಸ್ವಲ್ಪ ಅದನ್ನ ಈ ರೀತಿ ತಳಗಡೆ ಇಳಿಸಿ ಕೈಯನ್ನ ನಾನು ನನ್ನ ಪಾಕೆಟ್ ನಲ್ಲಿ ಹಾಕಿದ ನಂತರ ಅಲ್ಲಿ ಚಾವಿ ಇದೆ. You can make it very simple that Binaka, nothing is there in this to talk about. Chavi was in your pant, you 2 weeks you didn't find and today you got it. ಓ ಅದ್ರೊಳಗೆ ಏನ್ ದೊಡ್ಡದ್ರು ಅಕ್ಕ, ಯಾಕಂತಂದ್ರೆ ಏನಿಲ್ಲ, ಅದ್ರೊಳಗೆ 2 ವಾರ ನಂತರ ಚಾವಿ ಕಳೆದಿತ್ತು, ಆ ಚಾವಿ ಅಲ್ಲಿತ್ತು, ನಿಮ್ ಪ್ಯಾಂಟಿನ ಜೇಬಿನಲ್ಲಿತ್ತು, ನಿಮ್ಗೆ ಅದು ಸಿಕ್ಕಿದ್ದಿಲ್ಲ ಅಷ್ಟೇ ಅನ್ನುವಂಥದ್ದು ಹೇಳ್ಬೋದು.
After happening the miracle, no miracle's value goes off. ಓ ಈ ರೀತಿ ಆಗಿರುವಂತ ಅದ್ಭುತಗಳು ಆದ ನಂತರ Its value goes off. ಅದರಿರುವಂತ ಕಿಮ್ಮತ್ ಹೋಗ್ಬಿಡ್ತದ್ರಿ. I went back to pastor in the room and I said, I want to share with you a good news. ಓ ನಾನು ಈ ಸುದ್ದಿ ಗೊತ್ತಾದ ನಂತರ ನಾ ಪಾಸ್ಟರ್ ಕಡೆ ಹೋಗಿ ಹೇಳಿದೆ, ನಿಮ್ಗೊಂದು ಒಳ್ಳೆ ಸುದ್ದಿ ಹೇಳ್ಬೇಕಂತ ಇದೆ ನನಗೆ. He was looking at me, what is that good news? What good news he has come to ಏನ್ give me? ಸುದ್ದಿ ಅದ, ಅಂತ ಸುದ್ದಿ ಏನ್ ಹೇಳ್ಲಿಕ್ಕಿದೆ ಅಂತ ಹೇಳಿ. And then I removed and I showed him that, see, I got it. ಓ ನನ್ನ ಜೇಬಿನಲ್ಲಿರುವಂತ ಆ ಚಾವಿಯನ್ನು ತೆಗೆದುಕೊಂಡು ತೋರಿಸಿದೆ, ನೋಡು ನನಗೆ ಸಿಕ್ತು. Share the good news. ಶುಭ ಸಂದೇಶವನ್ನ ಹಂಚಿ ಸಾರ್ರಿ. What always God helps in your life when you are the disciple of Jesus Christ, when you are the follower of Jesus Christ, do not keep the good news with you or in you. Bring it out and others will be blessed. ಯೇಸುವನ್ನ ಹಿಂಬಾಲಿಸುವಂತ ಆತನ ಶಿಷ್ಯಳಾಗಿರುವಂತ ನೀನು ಪ್ರತಿಯೊಬ್ಬೊಬ್ಬರು ನೀನು ಅದನ್ನ ಕೇವಲ ನಿನ್ನಷ್ಟಕ್ಕೆ ಇಟ್ಟುಕೊಳ್ಳದೆ ಮಾಡಿರುವಂತ ಪ್ರತಿಯೊಂದು ಅದ್ಭುತಗಳನ್ನ ಉಪಕಾರಗಳನ್ನ ಹೋಗಿ ಇತರರಿಗೆ ಹಂಚು, ಅದನ್ನು ಸಾರು. Can I give you the vacancy appointment? ಕೆಲಸದ ಒಂದು ಸಂಗತಿಗೆ ಸಂಬಂಧಪಟ್ಟಂತೆ ನಿಮಗೆ ಅಪಾಯಿಂಟ್ಮೆಂಟ್ ಒಂದು ಕೊಡ್ಲಾ? ಬೇಕು. ಕೆಲಸ ಬೇಕಾ? Mark 1:15 it says that Jesus was going around and proclaiming the good news that kingdom of God is near, repent and believe in the good news. ಓ ಮಾರ್ಕನ ಸುವಾರ್ತೆ 1:15 ಆತನು ಬೇರೆ ಬೇರೆ ಊರುಗಳಿಗೆ ಹೋಗಿ ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅನ್ನುವಂತ ಮಾತನ್ನ ಆತನು ಸುವಾರ್ತೆಯನ್ನು ಸಾರಿ ಹೇಳಿರುವಂತ ಕೆಲಸ. Jesus was proclaiming the good news. ಯೇಸು ಸ್ವಾಮಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರ್ತಾ ಇದ್ದನು. And he is asking you today. ಆ ಯೇಸುವೆ ನಿಮಗೂ ಸಹ ಈ ದಿನ ಕೇಳ್ತಾ ಇದ್ದಾನೆ. Join hand with me. ನನ್ನೊಟ್ಟಿಗೆ ಕೈ ಜೋಡಿಸು. Join hand with me. ನನ್ನೊಟ್ಟಿಗೆ ಕೈ ಜೋಡಿಸು. Proclaim the good news. ಯೇಸುವನ ಶುಭ ಸಮಾಚಾರವನ್ನು ತಿಳಿಸುವುದಕ್ಕೆ. Proclaim the good news. ಶುಭ ಸಮಾಚಾರವನ್ನು ತಿಳಿಸು. You like to go and work in your office for your boss. ಓ ನಿಮ್ಮ ಆಫೀಸ್ ಕಡೆ ಹೋಗಿ ಆಫೀಸ್ ನಲ್ಲಿ ಇರುವಂತ ವ್ಯಕ್ತಿಯೊಟ್ಟಿಗೆ ಸಮಯ ಕಳೆಯುವುದಕ್ಕೆ ನಿನಗೆ ಇಷ್ಟ ಇದೆ. The boss of all the boss, the king of kings and the lord of lords, he is telling that join with me and proclaim the good news. ಓ ಎಲ್ಲಾ ಬಾಸ್ ಗಳಿಗಿಂತ ದೊಡ್ಡದಾಗಿರುವಂತ ಬಾಸ್ ಹೇಳ್ತಾ ಇದ್ದಾನೆ, ಬಾ ನನ್ನೊಟ್ಟಿಗೆ ಕೈ ಜೋಡಿಸು, ಶುಭ ಸಮಾಚಾರವನ್ನು ಹೋಗಿ ಸಾರು ಅಂತ ಹೇಳಿ. Hallelujah. Hallelujah. Shall we close our eyes? ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನ ಮುಚ್ಚಿಕೊಳ್ಳೋಣ. Has God done something in your life? ದೇವರು ನಿನ್ನ ಜೀವನದಲ್ಲಿ ಏನಾದ್ರೂ ಮಾಡಿದ್ದಾನೋ? Has God done something in your life? ದೇವರು ನಿನ್ನ ಜೀವನದಲ್ಲಿ ಏನಾದ್ರೂ ಮಾಡಿದ್ದಾನೋ? If he has done, ಆತನು ಮಾಡಿದ ಪಕ್ಷದಲ್ಲಿ do not keep quiet. ಸುಮ್ಮನಿರಬೇಡ. Do not keep quiet. ಸುಮ್ಮನಿರಬೇಡ. I don't know to speak, Binaka. ಓ ನನಗೆ ಮಾತಾಡಕ್ ಬರೋದಿಲ್ರಿ ಅಕ್ಕ. I don't know to tell how to tell. ಹೇಗೆ ನನಗೆ ಹೇಳಬೇಕನ್ನೋದು ಗೊತ್ತಿಲ್ಲ. Whatever way you know to tell, tell. ನಿನಗೆ ಯಾವ ರೀತಿ ಹೇಳಲಿಕ್ಕೆ ಬರ್ತದೋ ಆ ರೀತಿ ಹೇಳು. Work of God brings the deliverance and joy. ಓ ದೇವರ ಕೆಲಸ ನಾವು ಮಾಡುವಾಗ ಬಿಡುಗಡೆ ಮತ್ತು ಸಂತೋಷವನ್ನ ತರುವಂತದ್ದಾಗಿರ್ತದೆ. Work of the Lord, ದೇವರ ಕೆಲಸ it brings deliverance and joy. ಬಿಡುಗಡೆ ಮತ್ತು ಸಂತೋಷವನ್ನ ತರ್ತದೆ. You have mobile. ನಿನ್ನ ಕಡೆ ಮೊಬೈಲ್ ಇದೆ. You have mobile. ನಿನ್ನ ಕಡೆ ಮೊಬೈಲ್ ಇದೆ. Your PUBG is not going to save you, neither you nor your family nor your friends, none of them it is going to save. ಯೋ ನೀನು ಆಡುವಂತ ಪಬ್ಜಿ ಗೇಮ್ ನಿನ್ನನ್ನಾಗ್ಲಿ ನಿನ್ನ ಕುಟುಂಬವನ್ನಾಗ್ಲಿ ನಿನ್ನ ಸ್ನೇಹಿತರನ್ನಾಗಿ ಯಾರನ್ನು ರಕ್ಷಿಸುವುದಿಲ್ಲ. The hours together what time you are spending on the computer and the mobile and wasting time, instead of that what Lord is doing in your life, just share with people and people will be saved. ಗಂಟೆ ಗಟ್ಟಲೆ ನೀನು ಕಂಪ್ಯೂಟರ್ ಮುಂದಿರ್ಬೋದು, ಮೊಬೈಲ್ ಮುಂದಿರ್ಬೋದು, ಸಮಯವನ್ನ ಕಳೆಯುವುದಕ್ಕಿಂತ ಬದಲಾಗಿ ದೇವರು ನಿನ್ನ ಜೀವನದಲ್ಲಿ ಏನು ಮಾಡಿದ್ದಾನೋ ಅದನ್ನು ಹೋಗಿ ಇತರರಿಗೆ ತಿಳಿಸು. God has done great thing in your life. ದೇವರು ಶ್ರೇಷ್ಠ ಸಂಗತಿಯನ್ನ ನಿನ್ನ ಜೀವನದಲ್ಲಿ ಮಾಡಿದ್ದಾನೆ. Do not keep quiet. ಅದನ್ನ ಸುಮ್ಮನೆ ಕೂತ್ಕೊಳ್ಳಬೇಡ. Share. ಹಂಚು. Share. ಹಂಚು. Share. ಹಂಚು. You will be blessed. ಅದರ ಮೂಲಕ ನೀನು ಆಶೀರ್ವದಿಸಲ್ಪಡ್ತೀಯ. Hallelujah. 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 ಕರ್ತನ ಸನ್ನಿಧಾನದಲ್ಲಿ ನಾವು ಇರುವಂತೆ ಪ್ರಿಯರೇ, ಈ ದಿವಸ ನಮಗಿರುವಂತ ಆದೇಶ ಬಹಳ ಸ್ಪಷ್ಟವಾಗಿ ಬಂದಿದೆ. ಹೊರಟು ಹೋಗಬೇಕು, ಸುವಾರ್ತೆಯನ್ನು ಸಾರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊರಟು ಹೋಗಬೇಕು, ಸುವಾರ್ತೆಯನ್ನು ಸಾರಬೇಕು. ಪ್ರಿಯರೇ ಗಮನಿಸಿರಿ, ನಮಗಿರುವಂತ ಆಯ್ಕೆ ಅದು. ಇಲ್ಲಿ ನಾವು ಯೋಚಿಸಬೇಕಾದದ್ದು, ಯೇಸು ಸ್ವಾಮಿ ಅನೇಕರಿಗೆ ಹೇಳಿದ್ದು, ಯಾರ ಮುಂದೆ ಹೇಳಬೇಡ, ಯಾರ ಮುಂದೆ ಹೇಳಬೇಡ. ಓ ಆ ಯಾಯೀರನ ವಿಷಯದಲ್ಲಿರಲಿ, ಕುಷ್ಠರೋಗಿಯ ವಿಷಯದಲ್ಲಿರಲಿ,
ಪ್ರಿಯರೇ, ಯೇಸು ಸ್ವಾಮಿ ಆ ಕಿವುಡ ಮೂಕ ದೆವ್ವ ಹಿಡಿದ ವ್ಯಕ್ತಿಯ ವಿಷಯದಲ್ಲಿ ಇರಲಿ, ಹೇಳಿದ್ದು ಯಾರಿಗೂ ಹೇಳಬೇಡ. ಗಮನಿಸೋಣ ಪ್ರಿಯರೇ, ಅವರು ಕೇವಲ ಅದ್ಭುತದ ಹಿಂದೆ ಹೋಗುತ್ತಾ ಇದ್ದಂಥ ಜನರು, ಅದ್ಭುತವನ್ನ ಮಾತ್ರ ಬಯಸಿದಂಥವರು. ಅವರು ಪುನರುತ್ಥಾನವಾದ ಯೇಸುವನ್ನ ಕಂಡಿರಲಿಲ್ಲ, ತಿಳಿದಿರಲಿಲ್ಲ. ಆದರೆ ಯಾರು ಆ ರೀತಿಯಾದಂಥ ಒಂದು ಸ್ಥಿತಿಯಲ್ಲಿದ್ದರೋ, ಕೇವಲ ಅದ್ಭುತಗಳ ಹಿಂದೆ ಹೋಗುವಂಥವರಿದ್ದರೋ, ಅವರಿಗೆ ಬಹಳ ಸ್ಪಷ್ಟವಾದ ಆದೇಶ, ಇಲ್ಲ, ನೀವು ಹೇಳುವ ಹಾಗಿಲ್ಲ. ಆದರೆ ಪುನರುತ್ಥಾನವಾದ ಮೇಲೆ ಯೇಸುವನ್ನ ತಮ್ಮ ರಕ್ಷಕನು, ಒಡೆಯನು, ದೇವರೆಂದು ಅಂಗೀಕರಿಸಿ ಆತನ ಹಿಂಬಾಲಕರಾದಂಥ ಶಿಷ್ಯರಿಗೆ ಆತನು ಹೇಳಿದ್ದು, ಹೊರಟು ಹೋಗಿರಿ, ಸುವಾರ್ತೆಯನ್ನು ಸಾರಿರಿ. ಹಲ್ಲೆಲೂಯಾ. ನೀನು ಯಾರು? ಅದ್ಭುತದ ಹಿಂದೆ ಬಂದಿರುವಂಥ ವ್ಯಕ್ತಿಯೋ ಅಥವಾ ಯೇಸುವಿನ ಶಿಷ್ಯ ಆಗಿರುವಂಥ ವ್ಯಕ್ತಿಯೋ? ನೀನು ಯೇಸುವಿನ ಶಿಷ್ಯನಾಗಿದ್ದರೆ, ಯೇಸುವಿನ ಶಿಷ್ಯಳಾಗಿದ್ದರೆ, ನನಗೆ ಕೊಡಲ್ಪಟ್ಟಿರುವ ಆದೇಶ ಸುವಾರ್ತೆಯನ್ನು ಸಾರಬೇಕು. ಸುವಾರ್ತೆಯನ್ನು ಸಾರಲೇಬೇಕೆಂಬ ನಿರ್ಬಂಧ ನಮಗುಂಟು. ನಾನು ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಹಲ್ಲೆಲೂಯಾ. ನೀನು ಶಿಷ್ಯನಾಗಿದ್ದರೆ, ನೀನು ಯೇಸು ಕ್ರಿಸ್ತನ ಹಿಂಬಾಲಕನಾಗಿದ್ದರೆ, ನೀನು ಸುವಾರ್ತೆಯನ್ನು ಸಾರುತ್ತಿ. ಅಭಿಮಾನಿ ಮಾತ್ರ ಆಗಿದ್ರೆ ಅದ್ಭುತಕ್ಕಾಗಿ ಬಂದು ಕುಳಿತುಕೊಂಡು ಅದ್ಭುತವನ್ನು ಹೊಂದಿ ಹೋಗುತ್ತಿ ಅಷ್ಟೇ. ಮತ್ತೆ ಮತ್ತೆ ಸಮಸ್ಯೆ ಬರುವಾಗಷ್ಟೇ ದೇವರ ನೆನಪು ನಿನಗೆ ಬರ್ತದೆ. ಆದರೆ ಈ ದಿವಸ ಯೇಸು ಸ್ವಾಮಿ ಹುಟ್ಟಿದಾಗಲೇ ಅದು ಸಾರಲ್ಪಟ್ಟ ಸಂದೇಶ, ಹೆದರಬೇಡ್ರಿ, ಕೇಳಿರಿ, ಜಗತ್ತಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ಹೇಳುತ್ತೇನೆ. ಅದೇನೆಂದರೆ, ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಕತ್ತಲೆಯಲ್ಲಿ, ಅಂಧಕಾರದಲ್ಲಿ ಜನರು ಅಲೆದಾಡುತ್ತಾ ಇದ್ದಾರೆ. ರಕ್ಷಕನಿಲ್ಲದೆ, ರಾಜನಿಲ್ಲದೆ, ನಾಯಕನಿಲ್ಲದೆ, ಗುರಿ ಇಲ್ಲದೆ, ಗುರುವಿಲ್ಲದೆ ಅನಾಥರಾಗಿ ಅಲೆದಾಡ್ತಾ ಇದ್ದಾರೆ. ಆ ಗುರುವನ್ನ, ಆ ಗುರಿಯನ್ನ ಹೊಂದಿರುವಂತ ನಾವು ಸುಮ್ಮನೆ ಕುಳಿತುಕೊಂಡ್ರೆ ಹೇಗೆ ಸಾಧ್ಯ? ಹೊರಟು ಹೋಗ್ರಿ. ಭಯವಾಗ್ತಿದೆಯೋ? ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದ ಪ್ರಕಾರ ಆತನು ನಮಗೆ ಬಲ ಕೊಟ್ಟಿದ್ದಾನೆ ಸಾಕ್ಷಿಯಾಗೋದಕ್ಕಾಗಿ. ಇನ್ನು ನಾವು ಬಾಯಿ ಮುಚ್ಚಿ ಕುಳಿತುಕೊಳ್ಳುವಂಥದ್ದು ಸಾಧ್ಯವಿಲ್ಲ. ಶಿಷ್ಯರು ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಭಿಮಾನಿಗಳು ನೀವು ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ರಿ ಅಷ್ಟೇ. ಸುವಾರ್ತೆ ಸಾರಬೇಕು, ಸುವಾರ್ತೆ ಸಾರಬೇಕು, ಶುಭ ಸಂದೇಶವನ್ನು ನಾವು ತಿಳಿಸಬೇಕು. ಆ ಸಮರ್ಪಣೆ ಮಾಡಿಕೊಳ್ಳೋಣ, ಆ ನಿರ್ಧಾರ ಮಾಡಿಕೊಳ್ಳೋಣ. ನಾನು ಈ ದಿನದಿಂದ ನಾನು ಸುವಾರ್ತೆಯನ್ನು ಸಾರ್ತೇನೆ. ನಾನು ಎಲ್ಲ ಕಡೆ ಸುವಾರ್ತೆಯನ್ನು ಸಾರ್ತೇನೆ. ಯೇಸು ಕ್ರಿಸ್ತನ ಕುರಿತು ಸಾಕ್ಷಿ ಹೇಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ನಿರ್ಧಾರ ಮಾಡುವಂಥವ್ರು ಇಲ್ಲಿದ್ದೀರೋ, ನೀವಿರುವ ಸ್ಥಳದಲ್ಲಿ ಕೈಗಳನ್ನೆತ್ತಿ ಹೇಳ್ರಿ, ಸ್ವಾಮಿ, ನಾನು ಈ ದಿವಸ ಈ ನಿರ್ಧಾರ ಮಾಡ್ತೇನೆ, ನಿನ್ನ ಶಿಷ್ಯನಾಗಿ, ನಿನ್ನ ಶಿಷ್ಯಳಾಗಿ ಸುವಾರ್ತೆ ಸಾರ್ತೇನೆ, ಸುವಾರ್ತೆ ಸಾರ್ತೇನೆ. ಧನ್ಯವಾದಗಳು, ಧನ್ಯವಾದಗಳು. ನೀವು ನನ್ನನ್ನು ಮೆಚ್ಚುವುದಕ್ಕಾಗಿ ಅಲ್ಲ, ನೀವು ಯಾರೆಂಬುದನ್ನು ಪ್ರಕಟಿಸ್ತಾ ಇದ್ದೀರಿ. ಅಭಿಮಾನಿಗಳು ನಿಮಗೆ ಇದು ಅನ್ವಯಿಸುವುದಿಲ್ಲ, ಶಿಷ್ಯರು ಇದು ಸ್ಪಷ್ಟವಾಗಿ ನಿಮ್ಗೆ ಅನ್ವಯಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್ವಶಕ್ತನ ದೇವರೇ, ನಮ್ಮ ಸಂಗಡ ಈ ದಿವಸ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯಗಳ ಆಧಾರವಾಗಿ ಸ್ವಾಮಿ ನಮ್ಮನ್ನ ಮಾರ್ಗದರ್ಶಿಸಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಜಗತ್ತಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ, ನಮಗೋಸ್ಕರ ರಕ್ಷಕನು ಹುಟ್ಟಿರುವಂಥದ್ದು, ನಮಗೋಸ್ಕರ ನಾವು ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಶುಭ ಸಮಾಚಾರ ಸ್ವಾಮಿ. ಇದನ್ನು ನಾವು ಹೊಂದಿರುವಂಥವ್ರು, ಅನುಭವಿಸುತ್ತಿರುವಂಥವ್ರು, ನಾವು ಜಗತ್ತಿಗೆಲ್ಲ ಸಾರುವಂಥ ಹೃದಯ ನಾವು ಹೊಂದಿ ಜೀವಿಸುವುದಕ್ಕಾಗುವಂತೆ ಸಹಾಯ ಮಾಡು. ನಮ್ಮೆಲ್ಲ ಸಂಗಡಿ ದಿವಸ ಮಾತನಾಡಿದಕ್ಕಾಗಿ ಸ್ತೋತ್ರ. ಇಂದು ಬಂದಿರುವಂಥ ಪ್ರತಿಯೊಬ್ಬರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಒಬ್ಬೊಬ್ಬರ ಜೀವಿತದಲ್ಲಿ ಇರುವಂಥ ಸ್ಥಿತಿಗತಿಗಳು ನಿನಗೆ ಗೊತ್ತಿದೆ ಸ್ವಾಮಿ. ಕೆಲವರ ಸಮಸ್ಯೆ ಅನಾರೋಗ್ಯ, ಅದನ್ನು ನೀನು ಗುಣಪಡಿಸಲು ಶಕ್ತನು. ಆ ಒಂದು ಅನಾರೋಗ್ಯದ ವಿಷಯದಲ್ಲಿ ನಾವು ಪ್ರಾರ್ಥಿಸ್ತೇವೆ, ಅದನ್ನು
ಗುಣಪಡಿಸುತ್ತೇವೆ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಗುಣಪಡಿಸ್ತೇವೆ ಕರ್ತನೇ. ನಮ್ಮ ಪ್ರಾರ್ಥನೆ ಇದು, ಕೆಲವರಿಗೆ ಅಂತಹ ರೋಗಗಳ ಮಧ್ಯದಲ್ಲಿ ಅದನ್ನು ತಾಳಿಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಕೊಡು. ಮಾತ್ರವಲ್ಲ ಕರ್ತನೆ, ಕೆಲವರು ಸಮಸ್ಯೆಗಳು, ಆರ್ಥಿಕ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ ಇವುಗಳನ್ನ ಎದುರಿಸ್ತಾ ಇದ್ದಾರೆ, ಬಿಡುಗಡೆಗೊಳಿಸು ಸ್ವಾಮಿ ಕರ್ತನೆ. ಅದರಲ್ಲಿ ಮುಂದುವರಿಯುತ್ತಾ ಇರುವವರಿಗೆ ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ಸ್ವಾಮಿ. ಜಯದ ಮಾರ್ಗಕ್ಕೆ ನಡೆಸು ಮತ್ತು ನೀ ಮಹಿಮೆ ಹೊಂದು ಕರ್ತನೆ. ಈ ದಿವಸ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಕೈಗಳನ್ನ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ನಜರೇತಿನ ಯೇಸು ಸ್ವಾಮಿಯ ಶ್ರೇಷ್ಠವಾದ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾ ಕಾಲ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೆನ್. ಯೇಸು ನನ್ನ ಮುಂದೆ